ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಸ್ವಾಗತ ಸುಸ್ವಾಗತ ಕರ್ನಾಟಕ ಕರಿಯರ್ ಅಕಾಡೆಮಿಗೆ. ಬನ್ನಿ ನಾವು ಕ್ಲಾಸನ್ನು ಶುರು ಮಾಡೋಣ ಸ್ನೇಹಿತರೆ. ನೋಡಿ, ಈ ಕ್ಲಾಸು RRB ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಯ ಸಾಮಾನ್ಯ ಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯ 4ನೇ ಪತ್ರಿಕೆ ಇದು ಆಗಿದೆ. ಈ ಪತ್ರಿಕೆಯಲ್ಲಿ ಕಂಪ್ಲೀಟ್ ಆಗಿರಪ್ಪ ಅಂದ್ರೆ 20 ಪ್ರಶ್ನೆಗಳ 20 ಮಾರ್ಕ್ಸಿನ ಕಂಪ್ಲೀಟ್ 360 ಡಿಗ್ರಿ ಏನಪ್ಪ ಅಂದ್ರೆ ಅನಾಲಿಸಿಸ್ ಕ್ಲಾಸ್ ಇದಾಗಿದೆ. ನಾನು ಏನಪ್ಪ ಅಂದ್ರೆ ಮುಖ್ಯವಾಗಿ ಯಾಕೆ ಒಂದು 4-4 ಕ್ಲಾಸ್ಗಳು ರೆಕಾರ್ಡೆಡ್ ಆಗಿ ಬರ್ತದವೆ, ಯಾಕಪ್ಪ ಅಂದ್ರೆ ನಾನು ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಹೋಗೋದ್ರಿಂದ ನನಗೆ ದಿನನಿತ್ಯ ಏನಪ್ಪ ಅಂದ್ರೆ ಕ್ಲಾಸನ್ನು ಮಾಡೋಕ್ಕಾಗೋದಿಲ್ಲ. ಹೀಗಾಗಿ ನಾನು ಒಮ್ಮೆಲೆ ಏನಪ್ಪ ಅಂದ್ರೆ ರೆಕಾರ್ಡನ್ನು ಮಾಡಿ ಏನಪ್ಪ ಅಂದ್ರೆ ಮಧ್ಯದಲ್ಲಿ ಏನಪ್ಪ ಅಂದ್ರೆ ಕ್ಲಾಸನ್ನು ನಾನು ಪಬ್ಲಿಷ್ ಮಾಡಲು ಟ್ರೈ ಮಾಡ್ತೀನಿ. ಹಾಗಾಗಿ ಒಂದು ಐ ಥಿಂಕ್ ನೆಕ್ಸ್ಟ್ ಮಂತ್ ಅಂದರೆ 3rd ವೀಕ್ ತನಕ ಡಿಸೆಂಬರ್ 15ರಿಂದ 16ನೇ ತಾರೀಕು ತನಕ ಏನಪ್ಪ ಅಂದ್ರೆ ಕ್ಲಾಸ್ಗಳು ಏನಪ್ಪ ಅಂದ್ರೆ ಲೈವ್ ಕ್ಲಾಸ್ಗಳು ಇರುವುದಿಲ್ಲ. ಹಾಗಾಗಿ ಏನಪ್ಪ ಅಂದ್ರೆ ರೆಕಾರ್ಡೆಡ್ನೇ ಒಂದು 4-5 ಕ್ಲಾಸ್ಗಳನ್ನು ಒದಗಿಸ್ಬೇಕಂತ ವಿಚಾರ ಮಾಡಿದ್ದೀನಿ. ಹಾಗಾಗಿ ನೋಡಿ, ಏನಪ್ಪ ಅಂದ್ರೆ ಕ್ಲಾಸನ್ನು ಯಾರು ಲೈಕ್ ಮಾಡಿದ್ರೆ ಕ್ಲಾಸನ್ನು ಲೈಕ್ ಮಾಡಿರಿ, ಕ್ಲಾಸನ್ನು ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಮತ್ತು ಕ್ಲಾಸನ್ನು ಶೇರ್ ಮಾಡಿದ್ರೆ ಮರಿಬೇಡ್ರಿ ನಿಮ್ಮೆಲ್ಲ ಫ್ರೆಂಡ್ಸಿಗೂ. ಓಕೆನಾ? ಬನ್ನಿ, ಇದು ಡಿ ಗ್ರೂಪ್ನ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದಲ್ಲ ಸ್ನೇಹಿತರೆ, ನಾವು 360 ಡಿಗ್ರಿ ಆಗಿ ವಿಶ್ಲೇಷಣೆ ಮಾಡೋಣ. ಇಲ್ಲಿ ತನಕ ಏನಪ್ಪ ಅಂದ್ರೆ 3 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮುಗಿಸಿದ್ವಿ. ಇದು 4ನೇ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ. ಇದನ್ನು ಕೂಡ ಏನಪ್ಪ ಅಂದ್ರೆ ಕಂಪ್ಲೀಟ್ ಮಾಡೋಣ. ಬನ್ನಿ ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, 2011ರ ಜನಗಣತಿ ಪ್ರಕಾರ 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ರಾಜ್ಯ ಯಾವುದು ಅಂತ ಕೇಳಿದರೆ, ನೋಡಿ, ಸಿಕ್ಕಿಂ ಏನದಲ್ಲ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ರಾಜ್ಯ ಆಗಿದೆ. ಓಕೆ, ಇದು ಮೊದಲನೇ ರಾಜ್ಯ. ಫಸ್ಟ್ ಸ್ಥಾನದಲ್ಲಿ ಸಿಕ್ಕಿಂ ಏನಲ್ಲ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ರಾಜ್ಯ ಸಿಕ್ಕಿಂ ಇದೆ. ಓಕೆ, ಮಿಜೋರಾಂ ಏನಲ್ಲ 2ನೇ ಸ್ಥಾನದಲ್ಲಿ, ಮಿಜೋರಾಂ ಏನಲ್ಲ 2nd ಸ್ಥಾನದಲ್ಲಿದೆ. ಓಕೆ, 2nd ಸ್ಥಾನದಲ್ಲಿ ಮಿಜೋರಾಂ. ಭಾರತದಲ್ಲಿ ಅತಿ ಜನಸಂಖ್ಯೆಯನ್ನು ಕಡಿಮೆ ಹೊಂದಿರುವುದರಲ್ಲಿ ಮಿಜೋರಾಂ 2ನೇ ಸ್ಥಾನದಲ್ಲಿದೆ. ಓಕೆ, ಇನ್ನು 3ನೇ ಸ್ಥಾನದಲ್ಲಿ ಯಾವುದಿದೆಪ್ಪ ಅಂದ್ರೆ ಅರುಣಾಚಲ ಪ್ರದೇಶ ಇದೆ. ಯಾವುದು? ಅರುಣಾಚಲ ಪ್ರದೇಶ ಇದೆ. ಓಕೆ, ಇದು ಏನಪ್ಪ ಅಂದ್ರೆ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಒಂದು ಡಾಟಾ. ಆದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ರಾಜ್ಯಗಳು ಏನು? ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ರಾಜ್ಯಗಳು ನೋಡಿ, ಮೊದಲನೇದಾಗಿ ಉತ್ತರ ಪ್ರದೇಶ. ಓಕೆ, ಎರಡನೇದಾಗಿ ಮಹಾರಾಷ್ಟ್ರ. ಮೂರನೇದಾಗಿ ಏನಾವದಪ್ಪ ಅಂದ್ರೆ ಬಿಹಾರ. ಏನಪ್ಪ ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ರಾಜ್ಯಗಳು. ಓಕೆ, ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಕೇಂದ್ರಾಡಳಿತ ಪ್ರದೇಶಗಳು. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂತ ಕೇಂದ್ರಾಡಳಿತ ಪ್ರದೇಶಗಳು ಏನು ಸ್ನೇಹಿತರೆ? ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವಂಥದ್ದು, ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳು ಯಾವಪ್ಪ ಅಂದ್ರೆ ನೋಡಿ, ದೆಹಲಿ ಮೊದಲನೇ ಸ್ಥಾನದಲ್ಲಿದೆ. ಓಕೆ, 2nd ಸ್ಥಾನದಲ್ಲಿ ಯಾವುದಪ್ಪ ಅಂದ್ರೆ ಲಕ್ಷದ್ವೀಪ ಇದೆ. ಲಕ್ಷದ್ವೀಪ ಏನಪ್ಪ, ಇದು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಕೇಂದ್ರಾಡಳಿತ ಪ್ರದೇಶಗಳಾದವು. ಇನ್ನ ಮೊದಲನೇ ಜನಗಣತಿ ಏನಪ್ಪ ಅಂದ್ರೆ ಯಾವಾಗ ಮಾಡಲಾಗಿತ್ತಪ್ಪ ಅಂದ್ರೆ ಫಸ್ಟ್ ಜನಸಂಖ್ಯೆ ಅಥವಾ ಫಸ್ಟ್ ಜನಗಣತಿ ಅಂತ ಏನ್ ಕರಿತೀವಲ್ಲ, ಫಸ್ಟ್ ಜನಗಣತಿ ಯಾವಾಗ ಮಾಡಲಾಗಿತ್ತಪ್ಪ ಅಂದ್ರೆ ಇದನ್ನು ಕೂಡ ಎಕ್ಸಾಂಪಲ್ ಪ್ರಶ್ನೆ ಕೇಳಿದ್ರೆ 1872ರಲ್ಲಿ. ಓಕೆ, ಯಾರ ಟೈಮ್ದಲ್ಲಿ? ಲಾರ್ಡ್ ಮಿಯೋ ಟೈಮ್ದಲ್ಲಿ ಏನಪ್ಪ ಅಂದ್ರೆ ಮಾಡಲಾಗಿತ್ತು. ಓಕೆ, ಅಥವಾ ಪರಿಚಯಿಸಲಾಯಿತು ಅಂತ ಹೇಳ್ಬೋದು. ಆದರೆ ಕಂಪ್ಲೀಟ್ ಜನಸಂಖ್ಯೆ, ಸಂಪೂರ್ಣ ಜನಸಂಖ್ಯೆ ಜನಗಣತಿ ಯಾವಾಗ ಆಗಿತ್ತಪ್ಪ ಅಂದ್ರೆ 1881ರಲ್ಲಿ ಆಗಿತ್ತು ಅಂತ ನಾವು ಹೇಳ್ಬೋದು. ಓಕೆ, ಅದೇ ರೀತಿ ಜಗತ್ತಿನಲ್ಲಿ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಜಗತ್ತಿನಲ್ಲಿ ಮೊದಲ ಬಾರಿಗೆ ಜನಗಣತಿ ಮಾಡಿರುವ ದೇಶ ಯಾವುದು ಅಂತ ಕೇಳಿದ್ರೆ ಸ್ವೀಡನ್ ದೇಶ. ಯಾವಾಗ ಮಾಡಿತ್ತಪ್ಪ ಅಂದ್ರದು ಇದು 1749ರಲ್ಲಿ ಮಾಡಿತ್ತು. ಓಕೆ, ಅದೇ ರೀತಿ
11ರಲ್ಲಿ ನಮ್ಮ ಜನಗಣತಿ ನಡೀತಲ್ಲ, ಏನು 2011ರಲ್ಲಿ ನಮ್ಮ ಜನಗಣತಿ ಏನು ನಡೀತಲ್ಲ, 2011ರಲ್ಲಿ ನಮ್ಮ ಜನಗಣತಿ ನಡೀತಲ್ಲ, ಅದು 15ನೇ ಜನಗಣತಿ ಆಗಿದೆ. ಆದರೆ ಸ್ವತಂತ್ರ ಬಂದ ನಂತರ ಎಷ್ಟನೇ ಜನಗಣತಿ ಅಂತ ಏನಾದ್ರು ಕೇಳಿದ್ರೆ 7ನೇ ಜನಗಣತಿ ಅಂತ ಹೇಳ್ಬೋದು. ಹಾಗಾದರೆ ನಿಮ್ಗೊಂದು 2 ಹೋಮ್ವರ್ಕ್ ಅನ್ನು ಕೊಡ್ತೀನಿ. ಯಾವ ಹೋಮ್ವರ್ಕಪ್ಪ ಅಂದರೆ, ಈ ಜನಗಣತಿ ಏನದಲ್ಲ ಯಾವ ಸಚಿವಾಲಯದ ಅಡಿಯಲ್ಲಿ ಜನಗಣತಿಯನ್ನು ಮಾಡಲಾಗ್ತದೆ, ಮತ್ತು 2011ರ ಜನಗಣತಿಯಲ್ಲಿ ಏನಪ್ಪ ಅಂದರೆ ಈ ರಿಜಿಸ್ಟರ್ ಜನರಲ್ ಯಾರಾಗಿದ್ದರು ಅಂತೇಳಿ 2 ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ. ಹೋಮ್ವರ್ಕ್ ಅನ್ನು ಕೊಡ್ತೀನಿ ಕಮೆಂಟ್ ಬಾಕ್ಸ್ಗೋಸ್ಕರ. ಅವೆರಡು ಹೋಮ್ವರ್ಕನ್ನು ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೇಕು, ಆಯಿತಾ? ಇಷ್ಟೆಲ್ಲ ಹೇಳಿರ್ಬೇಕು, ನನಗೆ ಅವು 2 ಹೇಳೋದನ್ನು ಭಾಳ ದೊಡ್ಡದಲ್ಲ, ಆದರೆ ನಿಮಗೆ ಗೊತ್ತಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ರಾಜ್ಯಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ರಚನೆ ಮತ್ತು ಆದೇಶಕ್ಕೆ ಸಮಾನ ಚೌಕಟ್ಟನ್ನು ಒದಗಿಸಲು ಈ ಕೆಳಗಿನ ಯಾವ ತಿದ್ದುಪಡಿಗಳನ್ನು ಮಾಡಲಾಗಿದೆ? ಸ್ಥಳೀಯ ಸಂಸ್ಥೆಗಳು ಏನು ಪಂಚಾಯತಿ ಮತ್ತು ಮುನ್ಸಿಪಾಲಿಟಿ ಚೌಕಟ್ಟುಗಳು ಅಂತ ಏನು ಕರಿತಲ್ಲ, ಅವುಗಳಿಗೆ ಸಂಬಂಧಪಟ್ಟಂತೆ ಯಾವ ಸಂವಿಧಾನ ತಿದ್ದುಪಡಿ ಮಾಡಲಾಗಿದೆ ಅಂತ ಕೇಳಿದರೆ ನೋಡಿ 74ನೇ ತಿದ್ದುಪಡಿ ಅಂತ ಹೇಳ್ಬೋದು ನಾವು. 73 ಮತ್ತು 74ನೇ ತಿದ್ದುಪಡಿ ಅಂತ ಹೇಳ್ಬೋದು. ಓಕೆ, ರಾಜ್ಯಗಳು ನಗರ ಸ್ಥಳೀಯ ಅಂತ ಕೇಳಿದ್ದಾರೆ ಅವರು. ನಗರ ಸ್ಥಳೀಯ ಅಂದರೆ ಸ್ನೇಹಿತರೆ 74 ಆಗುತ್ತಾ, ಗ್ರಾಮೀಣ ಸ್ಥಳೀಯ ಸರ್ಕಾರ ಅಂದರೆ 73 ಆಗುತ್ತೆ. ನೋಡಿ, ಮೊದಲಿಗೆ ಏನಪ್ಪ ಅಂದರೆ 73ನೇ ಇದು ತಿದ್ದುಪಡಿ ಮುಖಾಂತರ ನೋಡೋಣ. 73ನೇ ತಿದ್ದುಪಡಿ ನೋಡಿದ್ರೆ ಇದು ಸಂವಿಧಾನದ 73ನೇ ತಿದ್ದುಪಡಿ 1992ರಲ್ಲಿ ತಿದ್ದುಪಡಿ ಮಾಡಿ ನಮ್ಮ ಸಂವಿಧಾನದ ಭಾಗ 9ರಲ್ಲಿ ಏನಪ್ಪ ಅಂದರೆ ಪಂಚಾಯತ್ ಒಂದು ಚಾಪ್ಟರ್ನ ಸೇರಿಸಲಾಯಿತು. ಓಕೆ, ಪಂಚಾಯತಿಯಲ್ಲಿ ಸೇರಿಸಬೇಕು. ಮತ್ತು ಪಂಚಾಯತ್ ಬದಲಾಗಿ ಏನಪ್ಪ ಅಂದರೆ ಡಿ ಪಿ ಎಸ್ ಪಿ ಆರ್ಟಿಕಲ್ 40ರಲ್ಲಿ ನಾವು ನೋಡ್ತೇವೆ. ನಾವು ನಮ್ಮ ಗಾಂಧಿ ತತ್ವಗಳಂತ ಏನು ಕರಿತೀವಲ್ಲ, ಈ ಗಾಂಧಿ ತತ್ವಗಳಲ್ಲಿ ಒಂದು ಏನಪ್ಪ ಅಂದರೆ ನಮ್ಮ ಪಂಚಾಯತಿ ಮತ್ತು ಮುನ್ಸಿಪಾಲಿಟಿಗಳು ಅಥವಾ ಸ್ಥಳೀಯ ಸರ್ಕಾರ ಅಂತ ಹೇಳ್ಬೋದು. ಈ ಪಂಚಾಯತಿಗೆ ಸಂಬಂಧಪಟ್ಟಂತೆ ಸಂವಿಧಾನ ವಿಧಿಗಳು ಎಲ್ಲಿ ತನಪ್ಪ ಅಂದರೆ ಆರ್ಟಿಕಲ್ 243 O2 ಅಲ್ಲ 243 to 243 O ಅದ. 243 to ಏನಪ್ಪ ಅಂದರೆ 243 O ಏನಲ್ಲ, ಈ ನಾವು ಗ್ರಾಮೀಣ ಪಂಚಾಯತಿಗಳ ಬದಲಾಗಿ ಇದಕ್ಕೆ ನಾವು ಕರಿಬೋದು ಅಂತ ಹೇಳ್ಬೋದು. ಮತ್ತು 3 ಟೈರ್ ಸಿಸ್ಟಮ್ ಅಂತ ಏನು ಕರಿತೀವಲ್ಲ, 3 ಸ್ಟಾರ್ ಸಿಸ್ಟಮ್, ಅದು ಏನಪ್ಪ ಅಂದರೆ ಪಂಚಾಯತಿಯಲ್ಲಿ ನಮಗೆ 3 ಟೈರ್ ಸಿಸ್ಟಮನ್ನು ಬರ್ತದೆ ಅಂತ ನಾವು ನೋಡ್ಬೋದು. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂದರೆ ಈ ಪಂಚಾಯತ್ ರಾಜಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಏನಪ್ಪ ಅಂದರೆ ಸಮಿತಿಗಳು ಕೂಡ ಬರ್ತವೆ. ಅದ್ರ ಬದಲು ಕೂಡ ಭಾಳಷ್ಟು ಬಾರಿ ಏನಪ್ಪ ಅಂದರೆ ಪ್ರಶ್ನೆನ ಕೇಳಿದರೆ ಪಂಚಾಯತ್ ರಾಜಿಗೆ ಸಂಬಂಧಪಟ್ಟಂತೆ ಯಾವ ಸಮಿತಿ ಹೋಲಿಕೆ ಆಗುತ್ತದೆ ಅಂತೇಳಿ ಭಾಳಷ್ಟು ಬಾರಿ ಏನಪ್ಪ ಅಂದರೆ ಎಕ್ಸಾಮ್ಸಲ್ಲಿ ಪ್ರಶ್ನೆ ಕೇಳಿದರೆ ನೋಡಿ, ಮೊದಲನೇದು ನಾನು ಹೇಳ್ತೀನಿ ಬರ್ಕೋರಿ. ಬಲವಂತ ರಾಯ್ ಮೆಹ್ತಾ ಸಮಿತಿ ಅನ್ನೋದಲ್ಲ, ಇದು ಪಂಚಾಯತ್ ರಾಜಿಗೆ ಸಂಬಂಧಪಟ್ಟಿದೆ. ಅಶೋಕ ಮೆಹ್ತಾ ಸಮಿತಿ ಇದನ್ನು ಕೂಡ ಪಂಚಾಯತ್ ರಾಜಿಗೆ ಸಂಬಂಧಪಟ್ಟಂತೆ. ಜಿ.ವಿ.ಕೆ. ರಾವ್ ಕಮಿಟಿ ಇದನ್ನು ಕೂಡ ಪಂಚಾಯತ್ ರಾಜಿಗೆ ಸಂಬಂಧಪಟ್ಟಿದೆ. ಮತ್ತು LM ಸಂಗಾವಿ ಸಮಿತಿ ಅಂತ ಕರಿತೇವೆ, ಇವೆಲ್ಲ ಕೂಡ ಏನಪ್ಪ ಅಂದರೆ ಪಂಚಾಯತ್ ರಾಜಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬೋದು. ಓಕೆ, ಅನಂತರ ಭಾಗ 9.4ರಲ್ಲಿ ಭಾಗ 9A ಭಾಗ 9A ನಾವು ನಗರ ಪಂಚಾಯಿತಿ ಅಂತ ಏನು ಕರಿತೇವೆ, ಮುನ್ಸಿಪಾಲಿಟಿ ಅಂತ ಏನು ಕರಿತೇವೆ, ಅಥವಾ ನಗರ ಪಾಲಿಕೆ ಅಂತ ಏನು ಕರಿತೀವಲ್ಲ, ನಗರ ಪಾಲಿಕೆ, ಅದ್ರ ಬದಲಾಗಿ ನಾವು 74ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ 9 ಭಾಗ ಎ ಯಲ್ಲಿ ಏನಪ್ಪ ಅಂದರೆ ಸೇರಿಸಲಾಯಿತು. ಓಕೆ, ಇದಕ್ಕೆ ನಾವು ಮುನ್ಸಿಪಾಲಿಟಿ ಅಂತ ಕೂಡ ಕರಿತೇವೆ. ಮತ್ತೆ ಇದು ಸಂವಿಧಾನದ 74ನೇ ತಿದ್ದುಪಡಿ, ಇದನ್ನು ಕೂಡ 1992 ಅಂತಲೇ ಕರಿತೇವೆ, 1992 ಅಂತ ಕರಿತೇವೆ. ಓಕೆ, ಈ ಏನಪ್ಪ ಅಂದರೆ ಈ ಮುನ್ಸಿಪಾಲಿಟಿ ಬದಲಾಗಿ ಸ್ನೇಹಿತರೆ ನಮ್ಮ ಸಂವಿಧಾನದ 12ನೇ ಶೆಡ್ಯೂಲ್ನಲ್ಲಿ ನಾವು ನೋಡ್ಬೋದು. ಸಂವಿಧಾನದ 12ನೇ ಶೆಡ್ಯೂಲ್ನಲ್ಲಿ ನಾವು ಮುನ್ಸಿಪಾಲಿಟಿ ನಗರ ಪಂಚಾಯತಿ ಬದಲಾಗಿ ನೋಡ್ತೇವೆ. ಮತ್ತು ಗ್ರಾಮೀಣ ಪಂಚಾಯತಿ ಬದಲಾಗಿ ಏನಪ್ಪ ಅಂದರೆ 11ನೇ ವೇಳಾಪಟ್ಟಿಯಲ್ಲಿ ನಾವು ನೋಡ್ತೇವೆ ಅಂತ ಹೇಳ್ಬೋದು, ಆಯ್ತಾ? ಮತ್ತು ಇನ್ನೊಂದು ಏನು ಪ್ರಶ್ನೆ ಕೇಳಿದ್ರಪ್ಪ ಅಂದರೆ ಈ ನಗರ ಪಂಚಾಯತಿ ಯಾವ ದಿನದಂದು ಏನಪ್ಪ ಅಂದರೆ ಜಾರಿಗೆ ಬಂದಿತ್ತು ಅಂತ ಕೂಡ ಎಕ್ಸಾಮ್ಸಲ್ಲಿ ನಮ್ಮ TCS ಇದರಲ್ಲಿ ಏನಪ್ಪ ಅಂದರೆ ಇದು POQ ಪ್ರಶ್ನೆ ಇದೆ. ಓಕೆ, ನಗರ ಪಂಚಾಯತಿ ಯಾವಾಗ ಜಾರಿಗೆ ಬಂದಿತ್ತಪ್ಪ ಅಂದರೆ ಇದು 1 ಜೂನ್ 1993
1993ರಲ್ಲಿ ಏನಪ್ಪ ನಗರ ಪಂಚಾಯತಿ ಅನ್ನೋದಲ್ಲ ಜಾರಿಗೆ ಬರ್ತದ ಅಂತ ನಾವು ಹೇಳ್ಬೋದು. ಇನ್ನು 86ನೇ ಸಂವಿಧಾನ ತಿದ್ದುಪಡಿ 2002 ಅಂತ ಏನು ಕರಿತೇವೆ, ಏನು 86ನೇ ಸಂವಿಧಾನ ತಿದ್ದುಪಡಿ 2006 ಏನದಲ್ಲ, ಇದು ಏನಪ್ಪ ಅಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಬದಲಿಗೆ ನಮಗೆ ಸಂವಿಧಾನದಲ್ಲಿ 21A ಯಲ್ಲಿ ನಮಗೆ ಇದು ಒದಗಿಸಿಕೊಡ್ತದ. ಆಯ್ತಾ, ಇದು ಇಷ್ಟು ಸಾಕು ಅಂತ ಅನ್ಕೋತೀನಿ ನಾನು. ಅಥವಾ ಇನ್ನು ಇದು 89ನೇ ಸಂವಿಧಾನ ತಿದ್ದುಪಡಿ ಕೂಡ ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ದೇವೆ. ಇದು ಓಕೆ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗಳ ಆಯೋಗ ಅಂತ ಏನು ಕರಿತೇವಲ್ಲ, ಅದು ಬದಲಾಗಿ ನಮ್ಮ ಸಂವಿಧಾನ ಇದು 89 ನಮಗೆ ತಿಳಿಸ್ಕೊಡ್ತದ. ಅಥವಾ ಇದಕ್ಕೆ NC/ST ಅಂತ ಕರಿತೇವೆ, ಅಥವಾ NC/SC ಅಂತ ಇದು ಒಂದು ಆಯೋಗಗಳು ಅಂತ ಕರಿತೇವಲ್ಲ, ಅವು ಇದ್ರ ಬದಲಾಗಿ ನಾವು ಅಧ್ಯಯನ ಮಾಡ್ತೇವೆ. ಓಕೆ, ಅಥವಾ ನೋಡಿ, ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಆಯೋಗ ವಿಧಿ 338ರಲ್ಲಿ ಬರ್ತದ, ಮತ್ತು ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗಳ ಆಯೋಗ ಏನದಲ್ಲ, ವಿಧಿ 338ರಲ್ಲಿ ನಾವು ನೋಡ್ಬೋದು. ಓಕೆ, ಇಟ್ಟೆಲ್ಲ ನಾನು ಮುಗಿಸಿದೆ. ನೆಕ್ಸ್ಟ್ ಪ್ರಶ್ನೆ, ಮಾರ್ಚ್ 2024ರಲ್ಲಿ ಪ್ರಸಾರ ಭಾರತೀಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಿಸಲಾಗಿದೆ ಅಂತ ಕೇಳಿದರೆ, ಮಾರ್ಚ್ 2024ರಲ್ಲಿ ಪ್ರಸಾರ ಭಾರತೀಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಿಸಲಾಗಿದೆ ಅಂತ ಕೇಳಿದರೆ, ನೋಡಿ, ನವೀನ್ ಕುಮಾರ್ ಸೆಹಗಲ್ ಅವರು ಏನಪ್ಪ ಅಂದ್ರೆ ಇವ್ರನ್ನ ನೇಮಿಸಲಾಗಿದೆ. ಇವರೊಬ್ಬರು IAS ಆಫೀಸರ್ ಆಗಿದ್ದಾರೆ, ನೆನಪಿರಲಿ. ಓಕೆ, ಪ್ರಸಾರ ಭಾರತಿ ನೋಡಿ, ಪ್ರಸಾರ ಭಾರತಿ ಅನ್ನೋದ್ರ ಸ್ನೇಹಿತರೆ ಇದೊಂದು ಸರ್ಕಾರ ಒಡೆತನದ ಒಂದು ಸಂಸ್ಥೆ ಆಗಿದೆ. ಏನು ಪ್ರಸಾರ ಭಾರತಿ ಅನ್ನೋದ್ರ ಸರ್ಕಾರ ಒಡೆತನದ ಒಂದು ಸಂಸ್ಥೆ ಆಗಿದೆ. ಇದು ಏನಪ್ಪ ಅಂದ್ರೆ ಬ್ರಾಡ್ಕಾಸ್ಟಿಂಗ್ ಮಾಡುವಂತ ಅಥವಾ ಪ್ರಸಾರಣ ಮಾಡುವಂತ ಒಂದು ಸಂಸ್ಥೆ. ಈ ಪ್ರಸಾರ ಭಾರತಿ ಅಡಿಯಲ್ಲಿ ಏನಪ್ಪ ಅಂದ್ರೆ ದೂರದರ್ಶನ ಮತ್ತು ಆಲ್ ಇಂಡಿಯಾ ರೇಡಿಯೋ ಏನದಲ್ಲ ವಾರ್ತಾ ಮತ್ತು ಪ್ರೋಗ್ರಾಮ್ಗಳನ್ನ ಪ್ರಸಾರಣ ಮಾಡ್ತಾವ ಅಂತ ಹೇಳ್ಬೋದು. ಈ ಪ್ರಸಾರ ಭಾರತಿ ಅನ್ನೋದ್ರ ಸ್ನೇಹಿತರೆ ಒಂದು ಇತ್ತೀಚೆಗೆ ಒಂದು ಏನಪ್ಪ ಅಂದ್ರೆ ಒಂದು ಯೋಜನೆಯನ್ನು ಜಾರಿಗೆ ತಂದಿತ್ತು ಪ್ರಸಾರ ಭಾರತಿ. ಯಾವುದಪ್ಪ ಅಂದ್ರೆ PB ಶಾಬ್ದ್ ಅಂತ ಕರಿಬೋದು, PC ಶಾಬ್ದ್, SHABD PC ಶಾಬ್ದ್. ಓಕೆ, ಯಾವ ಇಲಾಖೆ ಜಾರಿಗೆ ತಂದಿದೆ ಅಂತ ಕೇಳಿದ್ರೆ ಪ್ರಸಾರ ಭಾರತಿ. ಈ PB ಶಾಬ್ದ್ ಮುಖಾಂತರ ಏನಪ್ಪ ಅಂದ್ರೆ ಸ್ಥಳೀಯ ಏನಪ್ಪಾ ಅಂದ್ರೆ ಇವು ನ್ಯೂಸ್ ಮಾಡುವಂತ ಏನು ಏಜೆನ್ಸಿಗಳು ಇರ್ತಾವಲ್ಲ, ಓಕೆ, ಚಾನಲ್ಗಳು, ಅವ್ರಿಗೆ ಏನಪ್ಪಾ ಅಂದ್ರೆ ನ್ಯೂಸ್ ಅನ್ನು ಒದಗಿಸೋದು ಮತ್ತು ಪ್ರಸಾರ ಮಾಡಲು ಅವರಿಗೆ ಸಹಾಯ ಮಾಡೋಗೋಸ್ಕರ ಈ PB ಶಾಬಾದ್ ಎಂಬ ಆಯೋಗನ ಈ ಪ್ರಸಾರ ಭಾರತಿನ ಇತ್ತೀಚಿನ ದಿನದಲ್ಲಿ ಏನಪ್ಪಾ ಅಂದ್ರೆ ಸ್ಟಾರ್ಟ್ ಮಾಡಿತ್ತು ಅಂತ ನಾವು ಹೇಳ್ಬೋದು. ಮಾಹಿತಿಯನ್ನು ಹಂಚಿಕೊಳ್ಳಲು ಈ PB ಶಾಬ್ದ್ ಅನ್ನೋದು ಒಂದು ಇತ್ತೀಚಿನ ದಿನದಲ್ಲಿ ತಂದಿತ್ತು ಪ್ರಸಾರ ಭಾರತಿ. ಆಯ್ತಾ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹಬ್ಬವು ವಿಷ್ಣುವಿನ ವಾಮನ ಅವತಾರಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ವಿಷ್ಣುವಿನ ವಾಮನ, ನೋಡಿ ಇದು ಯಾವ ರೀತಿಯಲ್ಲಿ ಪ್ರಶ್ನೆ ಬರ್ತದನ್ನ ನೋಡಿ ಸ್ನೇಹಿತರೆ. ವಾಮನ ಅನ್ನೋದು ಸ್ನೇಹಿತರೆ ಇದು ಓಣಂನ ಒಂದು ಹಬ್ಬ ಆಗಿದೆ. ಏನು ಕೇರಳದಲ್ಲಿ ಏನಪ್ಪ ಅಂದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಲ್ಲಿ ನಡೆಯುವಂತ ಏನು ಓಣಂ ಏನದಲ್ಲ, ಇದು ಆಗಸ್ಟ್ ಮತ್ತು ಸೆಪ್ಟೆಂಬರ್ದಲ್ಲಿ ಕೇರಳದಲ್ಲಿ ನಡೆಯುವಂತ ಏನು ಕೇರಳದಲ್ಲಿ ನಡೆಯುವಂತ ಒಂದು ಒಂದು ಸಾಂಸ್ಕೃತಿಕ ಒಂದು ಹಬ್ಬ ಆಗಿದೆ. ಓಕೆ, ಇದು ವಿಷ್ಣುವಿನ 10 ಅವತಾರಗಳಲ್ಲಿ ಏನು ವಿಷ್ಣುವಿನ 10 ಅವತಾರಗಳಲ್ಲಿ ಏನಪ್ಪಾ ಅಂದ್ರೆ 5ನೇ ಅವತಾರ ಯಾರಪ್ಪ ಅಂದ್ರೆ ವಾಮನ ಆಗಿರ್ತಾನೆ. ಈ ವಾಮನನ ಏನಪ್ಪಾ ಅಂದ್ರೆ ಬರಮಾಡಿಕೊಳ್ಳಲು ಏನಪ್ಪಾ ಅಂದ್ರೆ ಈ ಓಣಮನ್ನ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಸಮಯದಲ್ಲಿ ಏನಪ್ಪಾ ಅಂದ್ರೆ ಆಚರಣೆ ಮಾಡಲಾಗ್ತದ ಕೇರಳದಲ್ಲಿ ಅಂತ ಹೇಳೋದು ಪ್ರತಿ ವರ್ಷ. ಇನ್ನು ಕುಂಭ ಇತ್ತೀಚಿನ ಕುಂಭ ನಡೆದಿತ್ತು, ತಾವೆಲ್ಲರೂ ಗೊತ್ತು. ಕುಂಭ ಏನೋ ಪ್ರಯಾಗರಾಜದಲ್ಲಿ ನಡೀತದ, ನಾಸಿಕಲ್ಲಿ ನಡೀತದ, ಮತ್ತು ಉಜ್ಜಯಿನಿಯಲ್ಲಿ ಮತ್ತು ಹರಿದ್ವಾರದಲ್ಲಿ ಕುಂಭನ ನಡೀತದ. ಓಕೆ, ಬಿಹು ಏನದಲ್ಲ ಅಸ್ಸಾಂನಲ್ಲಿರುವಂತ ಒಂದು ಹಬ್ಬವಾಗಿದೆ. ಓಕೆ, ಜನ್ಮಾಷ್ಟಮಿ ಏನದಲ್ಲ ಇಡೀ ಭಾರತದ ಕುಂಭ ಜನ್ಮಾಷ್ಟಮಿ ಏನದಲ್ಲ ಆಚರಣೆ ಮಾಡ್ಲಾಗ್ತಾರ. ಆಯ್ತಾ, ಇದೊಂದು ಇಂಪಾರ್ಟೆಂಟು. ನಂತರ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯುದ್ಧಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ. ಏನು ಯುದ್ಧಗಳು ಏನಪ್ಪಾ ಅಂದ್ರೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಾರೆ. ನೋಡಿ, ಬೆಟಲ್ ಆಫ್ ಚೌಸಾ ಕದನ ಏನು ಚೌಸಾ ಕದನ ಯಾವಾಗ ನಡೀತದ 1539ರಲ್ಲಿ ನಡೀತದ. 1539ರಲ್ಲಿ ಏನಪ್ಪಾ ಅಂದ್ರೆ ಚೌಸಾ ಕದನ ನಡೀತದ. ಓಕೆ, ಅಂದ್ರೆ ಬೆಟಲ್ ಆಫ್ ಬಾಕ್ಸರ್ ಕದನ ಇದು 1766ರಲ್ಲಿ ನಡೀತದ. ಓಕೆ, ಅನಂತರ ಬೆಟಲ್ ಆಫ್ ಹಳದಿಘಾಟ ಕದನ ಏನಪ್ಪಾ ಅಂದ್ರೆ ಇದು 1576ರಲ್ಲಿ ನಡೀತದ. 1536ರಲ್ಲಿ ಏನಪ್ಪಾ ಅಂದ್ರೆ 1539ರಲ್ಲಿ ಯಾವ್ದಪ್ಪ ಅಂದ್ರೆ
ಚೌಸ ಕದನ ನಡೀತದ. 15 ಆದ ನಂತರ 1576ರಲ್ಲಿ ಏನಪ್ಪ ಅಂದರೆ ಹಳದಿ ಘಾಟ ನಡೀತದ. 1 3 ಅನಂತರ 2 1 3 ಅನಂತರ 2 ಅಂದರೆ ಡಿ ಇದ್ರದ್ದು ಸರಿಯಾದ ಉತ್ತರ. 1 3 2 1500 1500 1700. 1539ರಲ್ಲಿ ಚೌಸ ಕದನ ನಡೀತದ. 1576ರಲ್ಲಿ ಏನಪ್ಪ ಅಂದರೆ ಹಳದಿ ಘಾಟ್ ನಡೀತದ. 1756ರಲ್ಲಿ ಏನಪ್ಪ ಅಂದರೆ ಬಕ್ಸರ ಕದನ ನಡೀತದ. ಹೀಗಾಗಿ 1 3 2 1 3 2 ಅಪ್ಪ ಅಂದರೆ ಡಿ ಇದ್ರದ್ದು ಸರಿಯಾದ ಉತ್ತರ ಆಗುತ್ತೆ. ಆಯ್ತಾ ನೋಡಿ, ಬಟಲ್ ಆಫ್ ಬಾಕ್ಸರ್ ಇದು ಏನಪ್ಪ ಅಂದರೆ 26 ಜನವರಿ ಏನಪ್ಪ ಅಂದರೆ 1539ರಂದು ನಡೀತದ. ಓಕೆ, ಬಟಲ್ ಆಫ್ ಚೌಸ. ಓಕೆ, ಈ ಬಟಲ್ ಆಫ್ ಚೌಸ ಏನಪ್ಪ ಅಂದ್ರೆ ಯಾರ ಮಧ್ಯೆ ನಡೀತದಪ್ಪ ಅಂದರೆ ಹಿಮಾಯುನು ಯಾರು ಅಥವಾ ಹುಮಾಯಾನ ಅಂತ ಏನು ಕರಿತೀಯಲ್ಲ, ಹುಮಾಯಾನ ಮತ್ತು ಏನಪ್ಪ ಅಂದರೆ ಶೇರ್ಷಾ ಸೂರಿ ಮಧ್ಯೆ ಏನಪ್ಪ ಅಂದರೆ ಏನು ನಡೀತದ. ಹಿಮಾಯುನ ಯಾರು, ಇವನು ಮುಘಲ ರಾಜ್ಯ. ಶೇರ್ಷಾ ಸೂರಿ ಯಾರಪ್ಪ ಅಂದರೆ ಅಫ್ಘಾನ ರಾಜ. ಇವ್ರ ಮಧ್ಯೆ ಏನಪ್ಪ ಅಂದರೆ ಈ ಯುದ್ಧ ನಡೀತದ. ಓಕೆ, ಇಲ್ಲಿ ಏನಪ್ಪ ಅಂದರೆ ಹಿಮಾಯುನು ಏನಪ್ಪ ಅಂದ್ರೆ ಯುದ್ಧನ ಏನಪ್ಪ ಅಂದರೆ ಸೋಲ್ತಾನ. ಓಕೆ, ಹಾಗೆ ಇವನು ತಲೆ ಮರೆಸಿಕೊಂಡು ಹೋಗ್ತಾನ. ಮತ್ತೆ ಸೇರ್ಸನ್ ಸೂರ್ಯನ ಇವನು ಮತ್ತೆ ಸೋಲಿಸ್ತಾನ. ಅದು ಮತ್ತೆ ಸೂರ್ಯ ಸ್ಟೋರಿ ಏನು ಬೇಡ. ಓಕೆ, ಆ ಸ್ಟೋರಿ ನೋಡ್ಕೊತದ ಕ್ವಶನ್ ಪೇಪರ್ ಬಿಡ್ಸೋಕ್ಕಾಗಲ್ಲ. ನೋಡಿ, ಬಟಲ್ ಆಫ್ ಬಾಕ್ಸರ್ ನೋಡಿ ಏನಪ್ಪ ಅಂದ್ರೆ ಬಟಲ್ ಆಫ್ ಬಾಕ್ಸರು ಇದು ರಾಬರ್ಟ್ ಕ್ಲೈವ್ ನೇತೃತ್ವದಲ್ಲಿ ಬ್ರಿಟಿಷ್ ಮತ್ತು ಎರಡನೇ ಶಾ ಆಲಂ ಮತ್ತು ಮೀರ್ ಕಾಸಿಮ್ ಮತ್ತು ಅವಧ್ನ ನವಾಬ್ನ ಮಧ್ಯೆ ಏನಪ್ಪ ಅಂದ್ರೆ ಬಾಕ್ಸರ ಕದನ ನಡೀತದ. ಓಕೆ, ಈ ಬ್ರಿಟಿಷರ ನೇತೃತ್ವದಲ್ಲಿ ಬ್ರಿಟಿಷರ ಮುಖಾಂತರ ಯಾರಪ್ಪ ಅಂದ್ರೆ ಹೆಕ್ಟರ್ ಮುಂಡ್ರೋ ಅಂತ ಕರಿತೇವೆ. ಹೆಕ್ಟರ್ ಮುಂಡ್ರೋ ಏನಪ್ಪ ಅಂದ್ರೆ ನೇತೃತ್ವನ ವಹಿಸ್ತಾರ. ಮತ್ತು ಇವರು ಯಾರಪ್ಪ ಅಂದ್ರೆ ಹೇಳಿದಲ್ಲ, ಎರಡನೇ ಶಾ ಆಲಮ ಮತ್ತು ಮೀರ್ ಕಾಸಿಮ ಮತ್ತು ಈ ಅವಧ್ ಜೊತೆ ಇವರು ಒಂದು ಗುಂಪಾದರೆ, ಈ ಒಂದು ಕಡೆ ಬ್ರಿಟಿಷರ ಕಡೆಯಿಂದ ಈ ಹೆಕ್ಟರ್ ನೇತೃತ್ವ ವಹಿಸಿ ಈ ಸಂಪೂರ್ಣವಾಗಿ ಶಾ ಆಲಮ್, ಮೀರ್ ಕಾಸಿಮ್ ಮತ್ತು ಅವಧ್ರನ್ನ ಇವ್ರನ್ನ ಸೋಲಿಸ್ತಾನ ಅಂತ ಹೇಳ್ಬೋದು ನಾವು. ಬೆಟಲ್ ಆಫ್ ಹಳದಿ ಘಾಟ ಬೆಟಲ್ ಆಫ್ ಹಳದಿ ಘಾಟ ಏನದಲ್ಲ, ಬೆಟಲ್ ಆಫ್ ಹಳದಿ ಘಾಟ ಇದು 7 ಜೂನ್ 1576ರಲ್ಲಿ ಇದು ನಡೆದಿತ್ತು ಅಂತ ಹೇಳ್ಬೋದು ನಾವು. ಆಯ್ತಾ, ನೆಕ್ಸ್ಟ್ ನೋಡೋಣ. ದೇವನಾಂಪಿಯ ಮತ್ತು ಪಿಯದಸ್ಸಿ ಎಂಬ ಬಿರುದುಗಳನ್ನು ಯಾವ ರಾಜ್ಯ ಸ್ವೀಕರಿಸಿದನು ಅಂತ ಕೇಳಿದ್ದಾರೆ. ಆನ್ಸರ್ ಮಾಡಿ. ಇದು ನಾನಪ್ಪ ಅಂದ್ರೆ ನನ್ನ ಒಂದು ಹಿಸ್ಟ್ರಿ, ಪ್ರಾಚೀನ ಕಾಲದ ಇತಿಹಾಸದ ಒಂದು ರಿವಿಷನ್ ಕ್ಲಾಸಲ್ಲಿ ಕೂಡ ನಾನು ಇದ್ರ ಬದಲಾಗಿ ಹೇಳಿದ್ದೆ. ಆಯ್ತಾ, ಆನ್ಸರ್ ಮಾಡಿ ಇದಕ್ಕೆ. ನೀರು ಕುಡಿದೆ ಅದಕ್ಕೆ ಅದೇ ದೇವನಾಂಪಿಯ ಮತ್ತು ಪಿಯದಸ್ಸಿ ಅನ್ನೋದು ಬಿರುದುಗಳು ಅಶೋಕ ಪಡೆದುಕೊಂಡಿದ್ದನು. ಓಕೆ, ಈ ದೇವನಾಂಪಿಯ ಮತ್ತು ಪಿಯದಸ್ಸಿ ಅನ್ನೋದು ನಮ್ಮ ಕರ್ನಾಟಕದಲ್ಲಿರುವಂಥ ಮಸ್ಕಿ ಶಾಸನದಲ್ಲಿ, ಇಲ್ಲಿ ನಮ್ಮ ಕರ್ನಾಟಕದ ಯಾವುದಪ್ಪ ಅಂದರೆ ಮಸ್ಕಿ ಶಾಸನದಲ್ಲಿ ಏನಪ್ಪ ಅಂದರೆ ಈ ದೇವನಾಂಪಿಯ ಮತ್ತು ಪಿಯದಸ್ಸಿ ಎಂಬುದು ನಮ್ಮ ಬಿರುದುಗಳನ್ನ ಕಂಡು ಬಂದದ್ದು ಅಂತ ಹೇಳ್ಬೋದು. ಅಂದರೆ ದೇವರಿಗೆ ಪ್ರಿಯ ಮತ್ತು ಸುಂದರ ದೇವತೆಗಳಲ್ಲಿ ಒಬ್ಬಳು ಅಂತ ಅನ್ನೋದು ಇದರದ ಅರ್ಥ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಈ ಅಶೋಕ ಏನದಲ್ಲ ಮೌರ್ಯ ಸಾಮ್ರಾಜ್ಯದ ದೊರೆ ಅಂತ ಹೇಳ್ಬೋದು. ಅಶೋಕ ಏನದಲ್ಲ ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿದಂತ ಹೇಳ್ಬೋದು. ಓಕೆ, ಮೌರ್ಯ ಸಾಮ್ರಾಜ್ಯ ಬದಲು ಸ್ವಲ್ಪ ನೋಡೋಣ. ಏನು ಮೌರ್ಯ ಸಾಮ್ರಾಜ್ಯ ಯಾಕಪ್ಪ ಅಂದ್ರೆ 322ರಿಂದ 385 BC ಮಧ್ಯೆ ನಡೀತದ. ಮಧ್ಯೆ ಇರೋ ಸಮಯ ಏನಿರ್ತದ.
ಇದರ ಸರಿಸುಮಾರು ಅಂದರೆ 2300 ವರ್ಷಗಳ ಹಳೆಯದು, 2300 ವರ್ಷಗಳ ಹಳೆಯ ಒಂದು ಇತಿಹಾಸ ಇರುವಂಥದ್ದು ಇದು. ಓಕೆ, ಇದರ ಸ್ಥಾಪಕ ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ. ಏನು ಸ್ಥಾಪಕ ಯಾರು? ಸ್ಥಾಪಕ ಯಾರಪ್ಪ ಅಂದ್ರೆ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ಬೋದು. ಓಕೆ, ಯಾವಾಗಪ್ಪ ಅಂದ್ರೆ 305 ಬಿಫೋರ್ ಕ್ರಿಸ್ತರಲ್ಲಿ ಏನಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾನೆ. ಓಕೆ, ಫೇಮಸ್ ರೂಲರ್ ರಾಜ್ಯಗಳು ಯಾರಪ್ಪ ಅಂದ್ರೆ ನೋಡಿ, ಚಂದ್ರಗುಪ್ತ ಮೌರ್ಯನ ಮಗ ಯಾರಪ್ಪ ಅಂದ್ರೆ ಬಿಂದುಸಾರ. ಓಕೆ, ಬಿಂದುಸಾರನ ಮಗ ಯಾರಪ್ಪ ಅಂದ್ರೆ ಅಶೋಕ. ಈ ಅಶೋಕಿಗೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ ಇದು ದಿಯೋನಾಂಪಿಯ ಮತ್ತು ಪ್ರಿಯದರ್ಶಿ ಅನ್ನೋದು ಇದಾಗಿದೆ. ನೋಡಿ, ಅಶೋಕ ಏನಪ್ಪಾ ಅಂದ್ರೆ ಕಳಿಂಗ ವಾರನ್ನ ಮಾಡ್ತಾನ. ಏನು ಕಳಿಂಗ ವಾರ ಆದ ನಂತರ ಏನಪ್ಪಾ ಅಂದ್ರೆ ಅಶೋಕ್ ಏನಪ್ಪಾ ಅಂದ್ರೆ ಬುದ್ಧಿಸಮನ ಏನಪ್ಪಾ ಅಂದ್ರೆ ಇವರು ಪಡೆದುಕೊಡ್ತಾರೆ ಅಂತ ಹೇಳ್ಬೋದು. ಇನ್ನ ಮಗದ ಏನದಲ್ಲ ಸ್ನೇಹಿತರೆ, ಇದು ಪಾಟ್ಲಿಪುತ್ರದ ಏನೋ ಆಗಿನ ಟೈಮ್ಲಿ ಪಾಟ್ಲಿಪುತ್ರ ಆಗಿ ಇದು ಏನಪ್ಪಾ ಅಂದ್ರೆ ಮಗದನ್ನ ಹೊರಹೊಮ್ಮತು ಅಂತ ಹೇಳ್ಬೋದು. ಇಷ್ಟು ಇದು ಆಯ್ತು. ಇನ್ನು ಕನಿಷ್ಕ ಏನು ಕುಶಾನ ರಾಜವಂಶಕ್ಕೆ ಸೇರಿದವನು. ಕನಿಷ್ಕ ಏನದಲ್ಲ ಕುಶಾನ ರಾಜವಂಶಕ್ಕೆ ಸೇರಿದವನು. ಅದು ಕುಶಾನ ರಾಜವಂಶಕ್ಕೆ ಕನಿಷ್ಕ ಸೇರಿದವನು. ಓಕೆ, ಇಷ್ಟು ಇಂಪಾರ್ಟೆಂಟ್ ಇರೋದು. ಈ ಕುಶನ ರಾಜವಂಶ ಸ್ಥಾಪಕರು ಯಾರಪ್ಪ ಅಂದ್ರೆ ಕುಜಲ ಕಿದಾಪಸ್ ಅಂತ ಕರಿತೇವೆ, ಅಥವಾ ಕುಡಲ ಕಡಪಸ್ ಏನೋ ಕರೀತಾರೆ, ಎಕ್ಸಾಕ್ಟ್ ನೆನಪಿ ಬರುತ್ತಿಲ್ಲ ಅವರಪ್ಪ ಅಂದ್ರೆ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಭಾರತದ ಅಟಾರ್ನರಿ ಜನರಲ್ ಅವರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಅಂತ ಕೇಳಿದ್ದಾರೆ? ಆನ್ಸರ್ ಮಾಡಿ ಇದಕ್ಕೆ. ನೋಡಿ, ಅಟಾರ್ನರಿ ಜನರಲ್ ಇನ್ನು ನಮ್ಮ ಸಂವಿಧಾನದ 76 ಏನದಲ್ಲ ಭಾರತೀಯ ಅಟಾರ್ನರಿ ಜನರಲ್ ಅಂತ ಕರಿಬಹುದು. ಭಾರತ ಅಟಾರ್ನಿ ಜನರಲ್ ಏನಪ್ಪಾ ಅಂದ್ರೆ ಈ ದೇಶದ ಅತ್ಯಂತ ಕಾನೂನು ಅಧಿಕಾರ ಅಂತ ಹೇಳ್ಬೋದು. ಅತ್ಯುನ್ನತ ಕಾನೂನು ಅಧಿಕಾರಿ ಯಾರಪ್ಪ ಅಂದ್ರೆ ಅಟಾರ್ನರಿ ಜನರಲ್ ಆಗಿರ್ತಾರೆ. ಮತ್ತು ಕೇಂದ್ರ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರ ಅಂತ ಕೂಡ ನಾವು ಅಟಾರ್ನರಿ ಜನರಲ್ ಕರಿತೇವೆ. ಓಕೆ, ಕೇಂದ್ರ ಸರ್ಕಾರದ ಕಾರ್ಯಾಂಗದ ಭಾಗ ಕೂಡ ಇವರು ಅಟಾರ್ನರಿ ಜನರಲ್ ಆಗಿರ್ತಾರೆ. ಓಕೆ, ಇವರನ್ನ ನೇಮಕಾತಿ ಯಾರು ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಯವರ ನೇಮಕ ಮಾಡ್ತಾರ. ಮತ್ತು ಇವರ ಅಧಿಕಾರ ಅವಧಿ ಏನಪ್ಪಾ ಅಂದ್ರೆ ಯಾವುದೇ ಫಿಕ್ಸ್ ಇಲ್ಲ, ಇವರನ್ನ ಯಾವಾಗ ಬೇಕಾದ್ರೂ ತೆಗೆದು ಹಾಕಬಹುದು ಅಂತ ನಾವು ಹೇಳ್ಬೋದು. ಇದು ಎಷ್ಟಂತದು ನೋಡಿ, 123ನೇ ವಿಧಿ ಏನಪ್ಪಾ ಅಂದ್ರೆ ಯಾವಾಗ ಸಂಸತ್ತು ಏನಪ್ಪಾ ಅಂದ್ರೆ ವಿರಾಮದಲ್ಲಿ ಇರ್ತದ ಅಂತ ಸಮಯದಲ್ಲಿ ರಾಷ್ಟ್ರಪತಿಗಳಿಗೆ ಸುಗ್ರೀವ ಆಜ್ಞೆ ಹೊರಡಿಸುವಂತ ಅಧಿಕಾರ ಏನದಲ್ಲ ವಿಧಿ 123ರಲ್ಲಿ ನಮಗೆ ತಿಳಿಸ್ಕೊಡ್ತದೆ. ಇದು ಲಾಸ್ಟ್ ಒಂದು ಪದಲ್ಲೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ರ ಬದಲು ನಾನು ಡಿಸ್ಕಸ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಓಕೆ, ಅದೇ ರೀತಿ ಏನಪ್ಪಾ ಅಂದ್ರೆ ವಿಧಿ ಏನಪ್ಪಾ ಅಂದ್ರೆ 12 ಏನದಲ್ಲ ವಿಧಿ 12 ರಾಜ್ಯ ಎಂಬ ಪದನ ನಮಗೆ ತಿಳಿಸ್ಕೊಡ್ತದೆ. ರಾಜ್ಯದಲ್ಲಿ ಏನಪ್ಪಾ ಅಂದ್ರೆ ಎಲ್ಲ ನಮ್ಮ ಕಾರ್ಯಾಂಗಗಳು ಮತ್ತು IAS ಆಫೀಸರು KS ಆಫೀಸರ್ ಏನೋ ಬರ್ತಾವಲ್ಲ ಎಲ್ಲ ಕೂಡ ವಿಧಿ 12ರಲ್ಲಿ ನಾವು ನೋಡ್ಬೋದು. ಓಕೆ, ವಿಧಿ 115 ಏನ್ ತಿಳಿಸ್ಕೊಡ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ವಿಧಿ 115 ಏನಪ್ಪಾ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ಕೊಡೋಣ, ಹೇಳೋಣ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಹವಾಮಾನ ಮತ್ತು ಸಂಪ್ರದಾಯ ಶಾಸ್ತ್ರ ವಿಚಾರ ಸಂಕಿರಣ ಮೇಘಯಾನ 2024ರ ವಿಷಯವೇನು ಅಂತ ಕೇಳಿದ್ದಾರೆ. ನೋಡಿ, ಇದ್ರದ್ದು ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಹವಾಮಾನ ಕ್ರಿಯೆಯನ್ನು ಮುಂಚೂಣಿಯಲ್ಲಿ ನೋಡುವುದು ಇದರ ವಿಷಯವಾಗಿತ್ತು. ಈ ಮೇಘನಾ 24 ಇದು ಮೆಟಕೋ ಸೆಮಿನಾರ್ ಅಂತ ಕೂಡ ಕರೀತೇವೆ. ಅದಕ್ಕೆ ಮೆಟಕೋ ಸೆಮಿನಾರ್ ಅಂತ ಕೂಡ ಇದಕ್ಕೆ ಕರೀತಾರೆ. ಏನು ಮೆಟಾಕ್ ಸೆಮಿನಾರ್ ಅಂತ ಇದಕ್ಕೆ ನಾವು ಕರಿಬಹುದು. ಮೆಟೆಕ್ ಸೆಮಿನಾರ್ ಅಂತ ಇದಕ್ಕೆ ಕರಿತೇವೆ. ಇದು ಯಾರು ನಡೆಸ್ತಾರಪ್ಪ ಅಂದ್ರೆ ಸ್ಕೂಲ್ ಆಫ್ ನೇವಲ್ ಓಷನಾಲಜಿ ಮತ್ತು ಏನಪ್ಪ ಅಂದ್ರೆ ಇಂಡಿಯನ್ ನೇವಲ್ ಮೆಟಾಲಜಿ ಅಂತ ಏನು ಕರಿತೇವೆ ಅವ್ರು ಏನಪ್ಪ ಅಂದ್ರೆ ಈ ಸಂಕೀರ್ಣ ಆಯೋಗ ಮಾಡ್ತಾರ. ಆಯ್ತಾ? ನೆಕ್ಸ್ಟ್
ಪ್ರಧಾನಿ ನರೇಂದ್ರ ಮೋದಿ ಅವರು ಆಯುಷ್ಮಾನ್ ಭಾರತ ಆರೋಗ್ಯ ಮೂಲ ಸೌಕರ್ಯ ಮಿಷನ್ ಅನ್ನು ಯಾವ ನಗರದಲ್ಲಿ ಪ್ರಾರಂಭಿಸಿದರು ಅಂತ ಕೇಳಿದರೆ ಆನ್ಸರ್ ಮಾಡಿ. ಇದು ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಡಿ, ವಾರಣಾಸಿಯಲ್ಲಿ ಏನಪ್ಪಾ ಅಂದ್ರೆ ಈ ಆಯುಷ್ಮಾನ್ ಭಾರತ ಆರೋಗ್ಯ ಮೂಲ ಸೌಕರ್ಯ ಮಿಷನ್ ಅನ್ನ ಸ್ಥಾಪನೆ ಮಾಡ್ತಾರ. ಯಾವಾಗ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ 25 ಅಕ್ಟೋಬರ್ 2021ರಂದು. ಯಾವಾಗ 25 ಅಕ್ಟೋಬರ್ 2021ರಂದು ಏನಪ್ಪಾ ಅಂದ್ರೆ ಇವರು ಎಲ್ಲಿಪ್ಪ ಅಂದ್ರೆ ವಾರಣಾಸಿಯಲ್ಲಿ ಸ್ಥಾಪನೆ ಮಾಡ್ತಾರ. ವಾರಣಾಸಿಯಲ್ಲಿ ಸ್ಥಾಪನೆ ಮಾಡ್ತಾರ. ಮತ್ತು ವಾರಣಾಸಿಯಲ್ಲಿ ಬರ್ತದಪ್ಪ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಬರ್ತದ, ತಮಗೆಲ್ಲರೂ ನೆನಪಿರಲಿ. ಮೂಲವಾಗಿ ಏನಪ್ಪ ಅಂದ್ರೆ 2021ರಲ್ಲಿ ಇದೇನು ಸ್ಥಾಪನೆ ಮಾಡಲಾಗಿತ್ತಲ್ಲ, ಎಷ್ಟು ಬಜೆಟ್ ಒಂದಿಗೆ ಸ್ಥಾಪನೆ ಮಾಡಲಾಗಿತ್ತಪ್ಪ ಅಂದ್ರೆ 64,180 ಕೋಟಿ ರೂಪಾಯಿಯಲ್ಲಿ. ಎಷ್ಟು? 64,180 ಕೋಟಿ ರೂಪಾಯಿಯಲ್ಲಿ ಏನಪ್ಪಾ ಅಂದ್ರೆ ಈ ಯೋಜನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು 2021ರಲ್ಲಿ ಅಂದ್ರೆ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ ಆರೋಗ್ಯ ಮೂಲ ಸೌಕರ್ಯ ಮಿಷನ್ ಎಲ್ಲ ಸ್ಥಾಪನೆ ಮಾಡಲಾಗಿತ್ತು 25 ಅಕ್ಟೋಬರ್ 2021ರಂದು. ಓಕೆ ಸ್ನೇಹಿತರೆ, ಒಂದೇ ಸೆಕೆಂಡು, ಸ್ವಲ್ಪ ಎಮರ್ಜೆನ್ಸಿ ಫೋನ್ ಬಂದಿದೆ. ಸರ್ ಹೇಳಿ ಸರ್. ಸರ್ ಹೇಳಿ. ಎಲ್ಲ ಐತೆ, ಲೈವ್ ಕ್ಲಾಸಲ್ಲಿ ಇದ್ದೆ. ಹಾಂ, ವಾಪಸ್ ಹಚ್ಬೋದಾ? ಒಂದು 10 ಕ್ವೆಶನ್ಸ್ ಅದ, ಅರ್ಜೆಂಟ್ ಉಂಟಾ? ಒಂದು ಅರ್ಧ ಗಂಟೆ ಮ್ಯಾಕ್ಸಿಮಮ್. ನಾನೇ ಹಚ್ತೇನೆ ಕ್ಲಾಸ್, ಇದನ್ನು ಮುಗಿಸ್ತೀನಿ. ರೆಕಾರ್ಡೆಡ್ ಮಾಡ್ತಾ ಇದ್ದೀನಿ, ಲೈವ್ ಇದ್ದರೆ ಪಾಸ್ ಮಾಡ್ತಿದ್ದೆ, ರೆಕಾರ್ಡ್. ಆಯ್ತಾ? ನೆಕ್ಸ್ಟ್ ಪ್ರಶ್ನೆ. ಕಾವೇರಿ ನದಿಯಲ್ಲಿರುವ ಭಾರತದ 2ನೇ ಅತಿ ದೊಡ್ಡ ಜಲಪಾತವನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ ಅಂತ ಕೇಳಿದ್ರೆ, ಇನ್ನು ಕಾವೇರಿ ನದಿಯಲ್ಲಿರುವಂತ ಜಲಪಾತ ಏನದಲ್ಲ, ಇದಕ್ಕೆ ಏನೊಂದು ಕರೆಯಲಾಗ್ತದೆ ಅಂತ ಕೇಳಿದರೆ ಕಾವೇರಿ ಅಂತ ಭಾರತದ 2ನೇ ಅತಿ ದೊಡ್ಡ ಜಲಪಾತ ಆಗಿದೆ. ಓಕೆ, ಅದಕ್ಕೆ ಏನೊಂದು ಕರೆಯಲಾಗ್ತದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಶಿವನ ಅಥವಾ ಶಿವ ಸಮುದ್ರ ಜಲಪಾತ ಅಂತ ಕೂಡ ಕರೆಯುತ್ತಾರೆ. ಬಿ ಇದ್ರದ್ದು ಸರಿಯಾದ ಉತ್ತರ. ಓಕೆ, ಏನು ಶಿವ ಸಮುದ್ರ ಜಲಪಾತ. ಓಕೆ, ಇದು ಶಿವ ಸಮುದ್ರ ಜಲಪಾತ ಅನ್ನೋದು ಕಾವೇರಿ ನದಿಗೆ ಏನಪ್ಪ ಅಂದ್ರೆ ಕಟ್ಟಲಾಗಿದೆ. ಮತ್ತು ಈ ಶಿವ ಸಮುದ್ರ ಜಲಪಾತ ಅನ್ನೋದಲ್ಲ, ಇದು ಮೈಸೂರು, ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಗಳಿಗೆ ಏನಪ್ಪ ಅಂದ್ರೆ ವಿದ್ಯುತ್ ಸರಬರಾಜು ಮಾಡುವಂತ ಗುರಿಯನ್ನ ಇದು ಹೊಂದಿದೆ ಅಂತ ಹೇಳ್ಬೋದು. ಓಕೆ, ನಂತರ ನೋಕಾಲಿಕ್ ಜಲಪಾತ. ಇದು ನೋಕಾಲಿಕ್ ಜಲಪಾತ ಅನ್ನೋದು ಈಶಾನ್ಯ ರಾಜ್ಯಗಳಲ್ಲಿ ಬರುವಂತ ಅತ್ಯಂತ ಒಂದು ದೊಡ್ಡ ಜಲಪಾತವಾಗಿದೆ. ನೋಕಾಲಿಕ್ ಜಲಪಾತ ಅನ್ನೋದಲ್ಲ, ಇದು ಈಶಾನ್ಯ ರಾಜ್ಯಗಳಲ್ಲಿ ಬರುವಂತದ್ದು. ಈಶಾನ್ಯ ರಾಜ್ಯಗಳಲ್ಲಿ ಬರುವಂತದ್ದು. ಓಕೆ, ಈಶಾನ್ಯ ರಾಜ್ಯಗಳು ಅಂದ್ರೆ ವಿಶೇಷವಾಗಿ ಮೇಘಾಲಯದಲ್ಲಿ ಏನಪ್ಪಾ ಅಂದ್ರೆ ಇದು ಕಂಡು ಬರುತ್ತೆ ಅಂತ ಹೇಳ್ಬೋದು. ಇನ್ನು ಜೋಗ ಜಲಪಾತ ನಮ್ಮ ಕರ್ನಾಟಕದ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಲ್ಲಿ ಬರುತ್ತದೆ. ಇನ್ನು ಕರ್ನಾಟಕದ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಲ್ಲಿ ಬರುವಂಥದ್ದು. ಈ ಜೋಗ ಜಲಪಾತ ಯಾವ ನದಿಗೆ ಅಡ್ಡಲಾಗಿ ಜೋಗ ಜಲಪಾತ ಸ್ಥಾಪನೆ ಆಗಿದೆ ಅಂತ ಕೇಳಿದ್ರೆ ಶರಾವತಿ ನದಿಗೆ ಏನಪ್ಪಾ ಅಂದ್ರೆ ಜೋಗ ಜಲಪಾತ ಇದೆ. ಅದು ಶರಾವತಿ ನದಿಗೆ. ಇದನ್ನು ಕೂಡ ನಮ್ಮ SSC ಒಂದು ಫೇವರೇಟ್ ಕ್ವೆಶನ್ಸ್ ಆಗಿದೆ. ಓಕೆ, ನಂತರ ಈ ಬರಹಿಪನಿ ಜಲಪಾತ. ಬರಹಿಪನಿ ಜಲಪಾತ ಏನದಲ್ಲ, ಇದು ಏನಪ್ಪಾ ಅಂದ್ರೆ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದ ಬರಹಿಪನಿ ಜಲಪಾತ. ಓಕೆ, ಇದು ಬರಹಿಪನಿ ಜಲಪಾತ ಏನದಲ್ಲ ಸ್ನೇಹಿತರೆ, ಒಂದು ನ್ಯಾಷನಲ್ ಪಾರ್ಕ್ ಇದೆ. ಯಾವ್ದಪ್ಪ ಅಂದ್ರೆ ಸಿಮ್ಲಿಪಾಲ್ ಜಲಪಾತ ಅಂತ ಕರಿತೇವೆ. ಸಿಮ್ಲಿಪಾಲ್ ಜಲಪಾತ, ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೇವೆ. ಅಲ್ಲಿ ಏನಪ್ಪಾ ಅಂದ್ರೆ ಈ ಬರಹಿಪನಿ ಜಲಪಾತನ ಕಂಡು ಬರ್ತದೆ ಅಂತ ನಾವು ಹೇಳ್ಬೋದು. ಈ ಶಿವನ ಸಮುದ್ರ ಜಲಪಾತ ಅನ್ನೋದು ಸ್ನೇಹಿತರೆ ನಮ್ಮ ಏಷ್ಯಾದಲ್ಲಿ ಏನಪ್ಪಾ ಅಂದ್ರೆ ಮೊದಲ ಏನಪ್ಪಾ ಅಂದ್ರೆ ವಿದ್ಯುತ್ ಸ್ಥಾಪನೆ ಮಾಡುವಂತ ಜಲಪಾತನ ಇದು ಆಗಿತ್ತು ನಮ್ಮ ಶಿವನ ಸಮುದ್ರ ಜಲಪಾತ ಅಂತ ಒಂದು ನಾನು ನಿಮ್ಗೆ ಹೇಳ್ಬೇಕು. ಓಕೆ, ಅದೇ ರೀತಿ ಏನಪ್ಪಾ ಅಂದ್ರೆ ಸ್ನೇಹಿತರೆ ಇನ್ನೊಂದು
ಕುಂಚಿಕಾಳ ಜಲಪಾತ ಅಂತ ಕರಿತೇವೆ. ಕುಂಚಿಕಾಳ ಜಲಪಾತ, ಕುಂಚಿಕಾಳ ಜಲಪಾತ ಏನದಲ್ಲ ಇದು ಏನಪ್ಪಾ ಅಂದ್ರೆ ಇದು ಕೂಡ ಕುಂಚಿಕಾಳ ಜಲಪಾತ ಕರ್ನಾಟಕದಲ್ಲಿ ಬರುತ್ತೆ. ಕುಂಚಿಕಾಳ ಜಲಪಾತ ಓಕೆ, ಇದನ್ನು ಕೂಡ ಏನಪ್ಪಾ ಅಂದ್ರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತದ. ಭಾರತದ ಅತ್ಯಂತ ದೊಡ್ಡ ಜಲಪಾತ ಎಂದು ಕೂಡ ಕರೆಯಾಗ್ತದ. ನೋಡಿ, ನಮ್ಮ ಭಾರತದ 2ನೇ ದೊಡ್ಡ ಜಲಪಾತ ಶಿವನ ಸಮುದ್ರ ಜಲಪಾತ, ಆದ್ರೆ ಭಾರತದ ಅತಿ ದೊಡ್ಡ ಮೊದಲನೇ ಜಲಪಾತ ಯಾವ್ದಪ್ಪ ಅಂದ್ರೆ ಕುಂಚಿಕಾಳ ಜಲಪಾತ ಅಂತ ಕರಿತೇವೆ ನಾವು. ಅದು ಕುಂಚಿಕಾಲ್ ಜಲಪಾತ ಅಂತ ಕರಿತೇವೆ. ಓಕೆ, ಇದಿಷ್ಟು ನಾವು ನೋಡಬಹುದು. ಇದೇ ರೀತಿ ಭಾರತದ ನಿಯಾಗರ ಜಲಪಾತ ಒಂದು ಎದಕ್ಕೆ ಕರೀತಾರೆ? ಚಿತ್ರಕೂಟ ಜಲಪಾತಿಗೆ ಭಾರತದ ನಿಯಾಗರ ಎಂದು ಕೂಡ ಕರೀತಾರೆ, ನೆನಪಿರ್ಲಿ. ಓಕೆ, ಇದು ಎಲ್ಲಿ ಬರ್ತದಪ್ಪ ಅಂದ್ರೆ ಛತ್ತೀಸ್ಗಢದಲ್ಲಿ ಕಂಡು ಬರ್ತದ. ಅಂತ ನೋಡೋಣ. ಇನ್ನು ಕೆಳಗಿನ ನೃತ್ಯ ಪ್ರಕಾರಗಳಲ್ಲಿ ಯಾವುದು ಛತ್ತೀಸ್ಗಢಕ್ಕೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ. ಏನು ಛತ್ತೀಸ್ಗಢಕ್ಕೆ ಯಾವುದು ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ ನೃತ್ಯ ಪ್ರಕಾರಕ್ಕೆ? ನೋಡಿ, ಈ ಬೊಗೋರಿಯ ಜಲಪಾತ ಅನ್ನೋದಲ್ಲ, ಇದು ಏನಪ್ಪಾ ಅಂದ್ರೆ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಒಂದು ನೃತ್ಯ. ಬುಡಕಟ್ಟು ಜನಾಂಗಕ್ಕೆ ಒಂದು ಸೇರಿದಂತ ಒಂದು ನೃತ್ಯ. ಉಳಿದಿದ್ದೆಲ್ಲ ಕೂಡ ಈ ಛತ್ತೀಸ್ಗಢಕ್ಕೆ ಸೇರಿದಂತ ಪ್ರಮುಖ ಜಾನಪದ ನೃತ್ಯಗಳಾಗಿವೆ. ಓಕೆ, ಅನ್ಯ ಜಾನಪದ ನೃತ್ಯಗಳು ನಿಮ್ಗೆ ಏನಾದ್ರು ಬೇಕಾಗಿದ್ದೀರಪ್ಪ ಅಂದ್ರೆ ಸ್ನೇಹಿತರೆ, ನನ್ನ ಕ್ಲಾಸಲ್ಲಿ ನಿಮಗೆ ಇಲ್ಲಿ ಲಿಂಕ್ ಕೂಡ ಹಾಕ್ತೀನಿ ನಾನು. ಓಕೆ, ಅದೇ ರೀತಿ ನನ್ನ ಪ್ಲೇಲಿಸ್ಟ್ ನಲ್ಲಿ ಸ್ಟ್ಯಾಟಿಕ್ ಜಿಕೆ ಪ್ಲೇಲಿಸ್ಟ್ ನಲ್ಲಿ ಹೋಗಿ ಜಾನಪದ ನೃತ್ಯಗಳು ಅಂತ ಇದಾವೆ. ಓಕೆ, ಅಲ್ಲಿ ಏನಪ್ಪಾ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಎಲ್ಲ ಜಾನಪದ ನೃತ್ಯಗಳ ಬದಲು ನೀವು ಕ್ಲಾಸ್ ಅನ್ನ ಕೇಳ್ಬೋದು. ಅದೇ ರೀತಿ PDF ಬೇಕಾಗಿತ್ತಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ PDF ಅದ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಏನಪ್ಪಾ ಅಂದ್ರೆ ನೀವು ಏನಪ್ಪಾ ಅಂದ್ರೆ ಲಿಂಕ್ ಅಲ್ಲಿ ನೀವು ಈ PDF ಅನ್ನು ಕೂಡ ನೀವು ಖರೀದಿ ಮಾಡಬಹುದು. ಓಕೆ, ಇದ್ರದ್ದೆಲ್ಲನೂ ಕೂಡ ಡೀಟೇಲ್ ಆಗಿ ನಿಮ್ಗೆ ಅಲ್ಲಿ ಏನಪ್ಪಾ ಅಂದ್ರೆ ಎಕ್ಸ್ಪ್ಲನೇಷನ್ ಸಿಗುತ್ತದೆ. ನೆಕ್ಸ್ಟ್ ಹೋಗೋಣ. ಮತ್ತು ಈ ಬೊಗೋರಿಯ ಇದು ನೃತ್ಯ ಏನದಲ್ಲ ಸ್ನೇಹಿತರೆ, ಇದು ಬುಡಕಟ್ಟು ಜನಾಂಗದ ನೃತ್ಯ. ಏನಪ್ಪಾ ಅಂದ್ರೆ ಇದು ಯಾವ ರಾಜ್ಯದಲ್ಲಿ ಮಾಡ್ತಾರಪ್ಪ ಅಂದ್ರೆ, ಯಾವ ರಾಜ್ಯದಲ್ಲಿ ಬುಡಕಟ್ಟು ಜನಾಂಗಗಳು ಮಾಡ್ತಾರಪ್ಪ ಅಂದ್ರೆ ಇದು ಮಧ್ಯಪ್ರದೇಶದಲ್ಲಿ ಸ್ನೇಹಿತರೆ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಏನಪ್ಪಾ ಅಂದ್ರೆ ಈ ಬೊಗೋರಿಯ ಬುಡಕಟ್ಟು ಜನಾಂಗದ ಹಬ್ಬನ ಮಾಡ್ಲಾಗ್ತದ. ಇದು ಈ ಬೊಗೋರಿ ಅನ್ನೋದು ಬುಡಕಟ್ಟು ಜನಾಂಗದ ಒಂದು ಹಬ್ಬ ಏನದಲ್ಲ, ಇದು ಮಹಾರಾಷ್ಟ್ರ ಮತ್ತು ಛತ್ತೀಸ್ಗಢ ಅಲ್ಲ, ಮಧ್ಯಪ್ರದೇಶದಲ್ಲಿ ಏನಪ್ಪಾ ಅಂದ್ರೆ ಈ ಹಬ್ಬನ ಆಚರಣೆ ಮಾಡ್ಲಾಗ್ತದೆ ಅಂತ ಹೇಳ್ಬೋದು. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಅನ್ಯ ಬುಡಕಟ್ಟು ಜನಾಂಗಗಳ ಹಬ್ಬಗಳು ನೋಡೋದಾದ್ರೆ ಯಾವಪ್ಪ ಅಂದ್ರೆ ಬಿಲ್ಲ ಮತ್ತು ಬಿಲಾಲ ಮತ್ತು ಏನಪ್ಪಾ ಅಂದ್ರೆ ಪಟೇಲಿಯಾ ಅಂತ ಕರಿತೇವೆ. ಇವೆಲ್ಲ ಮಹಾರಾಷ್ಟ್ರದಲ್ಲಿ ಏನಪ್ಪಾ ಅಂದ್ರೆ ಅನ್ಯ ಬುಡಕಟ್ಟು ಜನಾಂಗಗಳ ಆಚರಿಸುವಂತ ಹಬ್ಬಗಳು. ಆಯ್ತಾ, ಉಳಿದೋದು ಏನಪ್ಪಾ ಅಂದ್ರೆ ನೃತ್ಯ ಬದಲು ನೋಡ್ಬೇಕಂದ್ರೆ ನಿಮಗೆ PDF ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ನೋಡಿ. ಮತ್ತೆ ಈ ಹಬ್ಬಗಳ ಬದಲು ಕೂಡ ನಾನು ಅಲ್ಲಿ ಹಾಕಿದ್ದೀನಿ. ಓಕೆ, ಅದನ್ನು ಕೂಡ ಕ್ಲಾಸ್ ಅನ್ನು ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೋಬಹುದು. ಓಕೆ, ಮರುಭೂಮಿಯಲ್ಲಿರುವ ಸರೋವರಗಳಿಗೆ ಹರಿಯುವ ಏಕೈಕ ನೈಸರ್ಗಿಕ ನೀರಿನ ಮೂಲ ಡ್ಯಾಸ್ ಆಗಿದೆ ಅಂತ ಹೇಳಿದ್ರೆ ಅದು ಯಾವ ಒಂದು ನದಿ ಆಗಿದೆ ಅಂತ ಕೇಳಿದರೆ ಲೋನಿ ನದಿ ಅನ್ನೋದಲ್ಲ ಸ್ನೇಹಿತರೆ. ಯಾವುದು ಲೋನಿ ನದಿ? ಇದು ಪಶ್ಚಿಮಕ್ಕೆ ಹರಿಯುತ್ತದೆ ಲೋನಿ ನದಿ. ಈ ಲೋನಿ ನದಿ ಏನದಲ್ಲ, ಗಂಗಾ ಇಲ್ಲ, ಕಾಳಿ ಇಲ್ಲ, ಚಂದ್ರ ಆಗಲ್ಲ, ಲೋನಿ ನದಿ ಆಗ್ತದೆ ಸ್ನೇಹಿತರೆ. ಲೋನಿ ನದಿ ಆಯ್ತಾ, ಸರಿದ ಉತ್ತರ ಲೋನಿ ನದಿ ಅಂತ ಆಗ್ತದೆ ನೋಡಿ, ಅಥವಾ ಲೋನಿ ನದಿ ಅಂತ ಕೂಡ ಕರಿತೇವೆ. ಸರಿಯಾದ ಉತ್ತರ ಇಲ್ಲೇನಪ್ಪ ಅಂದ್ರೆ ಏನೋ ಕನ್ಫ್ಯೂಸ್ ಆಗಿದೆ. ಒಂದ್ಸರ ಒಂದು ಸೆಕೆಂಡ್ ಸ್ನೇಹಿತರೆ, ಒಂದ್ಸರ ಇದರ ಆನ್ಸರ್ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ಚೆಕ್ ಮಾಡ್ತೀನಿ.
ಅಂದ್ರೆ ಲೋನಿ ನದಿನೇ ಆಗ್ಬೇಕು. ಆ್ಯಕ್ಚುಲಿ ಚಂದ್ರ ಅನ್ನೋದಲ್ಲ, ಇದ್ರ ಬದಲು ಏನಪ್ಪ ಅಂದ್ರೆ ಲೋನಿ ಅಂತ ಏನು ಕರಿತೀವಲ್ಲ, ಲೋನಿನೇ ಆಗ್ಬೇಕು. ಓಕೆ, ನಾನು ಎಲ್ಲ ರಾಂಗ್ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೆ. ಸರಿ, ಲೋನಿ ನದಿ. ಓಕೆ, ಇದು ಲೋನಿ ನದಿ ಅನ್ನೋದು ಸ್ನೇಹಿತರೆ ಇದು ಪಶ್ಚಿಮಕ್ಕೆ ಹರಿಯುತ್ತದೆ. ಓಕೆ, ಹೀಗಾಗಿ ಇದು ಪಶ್ಚಿಮದ ಅರಾವಳಿ ಶ್ರೇಣಿಯಲ್ಲಿ ಏನಪ್ಪ ಅಂದ್ರೆ ಲೋನಿ ನದಿಯನ್ನು ಹುಟ್ಕೊಳ್ತದ. ಎಲ್ಲಿ? ಅರಾವಳಿ ಶ್ರೇಣಿಯಲ್ಲಿ. ಅರಾವಳಿ ಶ್ರೇಣಿಯಲ್ಲಿ ಏನಪ್ಪ ಅಂದ್ರೆ ಇದು ಹುಟ್ಕೋತದ. ಕನ್ನಡದಲ್ಲಿ ಬರೀತೀನಿ, ಕನ್ನಡದಲ್ಲಿ ಪ್ರಾಕ್ಟೀಸ್ ಅಲ್ಲಿ. ಅರಾವಳಿ ಶ್ರೇಣಿಯಲ್ಲಿ ಇದು ಹುಟ್ಕೋತದ ಲೋನಿ ನದಿ. ಓಕೆ, ಈ ಲೋನಿ ನದಿ ಉಪನದಿಗಳು ಯಾವಪ್ಪ ಅಂದ್ರೆ ಲೋನಿ ನದಿ ಉಪನದಿಗಳು ಜಾವಾಯಿ, ಸುಕ್ರಿ ಮತ್ತು ಗುಯಿಯಾ ಮತ್ತು ಬಂಡಿ ಮತ್ತು ಇನ್ನೊಂದು ಯಾವುದಪ್ಪ ಅಂದ್ರೆ ಜೋಜೂರಿ. ಇವೆಲ್ಲ ಏನಪ್ಪ ಅಂದ್ರೆ ಪ್ರಮುಖ ಉಪನದಿಗಳು ಅಂತ ಹೇಳ್ಬೋದು. ಗಂಗಾ ನದಿ ಸ್ನೇಹಿತರೆ ಇದು ಗಂಗೋತ್ರಿ ಗ್ಲೇಷಿಯರ್ದಲ್ಲಿ ಹುಡ್ಕೊಳ್ತದ. ತಮ್ಗೆ ಗೊತ್ತು. ಗಂಗೋತ್ರಿ ನದಿಯಲ್ಲಿ ಹುಡ್ಕೋತದ. ಏನಪ್ಪ ಅಂದ್ರೆ ಗಂಗಾ ನದಿ ಎಲ್ಲಿ ಯಾವುದೋ ಒಂದು ಇದಕ್ಕೆ ಕರೀತಾರಪ್ಪ ಅಂದ್ರೆ ನೋಡಿ, ಅಲಕನಂದ ನದಿ ಭಗೀರಥಿ ನದಿಗೆ ಬಂದು ಸೇರುವ ಸಂಗಮ ಏನದಲ್ಲ, ಅದಕ್ಕೆ ಏನಪ್ಪಾ ಅಂದ್ರೆ ದೇವಪ್ರಯಾಗ ಅಂತ ಕರೀತಾರ. ಅಲ್ಲಿ ಏನಪ್ಪಾ ಅಂದ್ರೆ ಗಂಗಾ ನದಿ ಅಂತೇಳಿ ಹುಟ್ಟಿ ಮುಂದೆ ಹರಿತದ ಅಂತ ಹೇಳ್ಬೋದು ನಾವು. ಓಕೆ, ಇಷ್ಟು ಪ್ರಮುಖ. ಈ ಗಂಗಾ ನದಿಗೆ ಅತ್ಯಂತ ದೊಡ್ಡ ಉಪನದಿ ಯಮುನಾ ನದಿಯಾಗಿದೆ. ಏನು? ಗಂಗಾ ನದಿಗೆ ಅತ್ಯಂತ ದೊಡ್ಡ ಉಪನದಿ ಯಾವುದು? ಯಮುನಾ. ಓಕೆ, ಈ ಪ್ರಮುಖ ಗಂಗಾ ನದಿ ಉಪನದಿಗಳು ಯಾವುವು ಅಂತ ನೋಡಿದ್ರೆ ದಾಮೋದರ. ಈ ದಾಮೋದರಿಗೆ ಏನಪ್ಪಾ ಅಂದ್ರೆ ಬಂಗಾಳದ ತಣ್ಣೀರು ನದಿ ಅಂತ ಕೂಡ ಕರೀತಾರೆ. ಸಾರೋಪ ಬಂಗಾಳ ಅಂತ ಕೂಡ ಕರೀತಾರೆ. ಗಾಗ್ರಾ ಮತ್ತು ಗುಮತಿ, ಗಂಡಕ್ಕ ಮತ್ತು ರಾಮಗಂಗಾ, ಕೋಶಿ ನದಿ ಸ್ನೇಹಿತರೆ ಬಿಹಾರದ ಕಣ್ಣೀರ ನದಿ ಅಂತ ಕೂಡ ಕೋಶಿ ನದಿಗೆ ಕರೀತಾರ. ಮತ್ತು ಸೂನ ನದಿ ಮತ್ತು ಮಹಾನಂದ ನದಿ, ಇವೆಲ್ಲ ಅಂದ್ರೆ ಗಂಗಾ ನದಿಯ ಉಪನದಿಗಳು. ಆ ನಂತರ ಗಂಗಾ ನದಿ ಯಾವ ರಾಜ್ಯದಲ್ಲಿ ಹರಿತದಪ್ಪ ಅಂದ್ರೆ ಇದು ಉತ್ತರಾಖಂಡದಲ್ಲಿ. ಯಾಕಪ್ಪ ಉತ್ತರಾಖಂಡದಲ್ಲಿ ಏನಪ್ಪಾ ಅಂದ್ರೆ ಇದು ಗಂಗೋತ್ರಿ ಗ್ಲೇಷಿಯರ್ದಲ್ಲಿ ಹುಡ್ಕೋತದ. ಹೀಗಾಗಿ ಇದು ಉತ್ತರಾಖಂಡದಲ್ಲಿ ಹರಿತದ. ಆನಂತರ ಉತ್ತರ ಪ್ರದೇಶದಲ್ಲಿ ಹುಡ್ಕೋತದ. ಬಿಹಾರದಲ್ಲಿ, ಜಾರ್ಖಂಡಲ್ಲಿ ಮತ್ತು ವೆಸ್ಟ್ ಬೆಂಗಾಳದಲ್ಲಿ ಏನಪ್ಪಾ ಅಂದ್ರೆ ಈ ಗಂಗಾ ನದಿ ಹುಡುಕೋತದ ಅಂತ ಹೇಳ್ಬೋದು. ಟೋಟಲ್ ಆಗಿ ಗಂಗಾ ನದಿಯ ಉದ್ದ ಎಷ್ಟದ? 2525 ಕಿಲೋಮೀಟರ್ ಏನದ ಇದರ ಉದ್ದ ಅಂತ ಹೇಳ್ಬೋದು. ಇದು ಗಂಗಾ ನದಿಯಲ್ಲಿ ಏನಪ್ಪ ಅಂದ್ರೆ ಇಂಡಿಯಾ ಮತ್ತು ಬಾಂಗ್ಲಾದೇಶದ ಬೌಂಡ್ರಿ ಕೂಡ ಮಾಡ್ತದ ಅಂತ ನಾವು ಹೇಳ್ಬೋದು. ಇನ್ನು ಕಾಳಿ ನದಿ ಏನಪ್ಪ ಅಂದ್ರೆ ಸ್ನೇಹಿತರೆ ಇದು ಎಲ್ಲಪ್ಪ ಅಂದ್ರೆ ಹಿಮಾಲಯದ ಕಾಲಪಾನಿಯಲ್ಲಿ ಏನಪ್ಪ ಅಂದ್ರೆ ಹುಡ್ಕೋತದ. ಕಾಳಿ ನದಿ ಏನದಲ್ಲ ಹಿಮಾಲಯದ ಕಾಳಾಪಾಣಿಯಲ್ಲಿ ಹಿಮಾಲಯದ ಕಾಳಾಪಾನಿ ಅಂತ ಏನು ಕರಿತೀವಲ್ಲ, ಅಲ್ಲಿ ಈ ಕಾಳಿ ನದಿಯನ್ನು ಹುಡ್ಕೋತದ ಅಂತ ಹೇಳ್ಬೋದು. ಇದಕ್ಕೆ ಕಾಳಿ ನದಿಗೆ ಏನಪ್ಪಾ ಅಂದ್ರೆ ಶಾರದಾ ನದಿ ಅಂತ ಕೂಡ ಕರೀತಾರೆ. ಓಕೆ, ಇದಕ್ಕೆ ಏನಂತ ಕರೀತಾರ? ಶಾರದಾ ನದಿ ಅಂತ ಕೂಡ ಕರೀತಾರೆ. ಇದಕ್ಕೆ ಶಾರದಾ ನದಿ ಅಂತ ಕೂಡ ಕರೀತಾರ. ಓಕೆ, ಅದ ರೀತಿ ಮಹಾಕಾಳಿ ನದಿ ಅಂತ ಕೂಡ ಕರೀತಾರೆ. ಅದಕ್ಕೆ ಮಹಾಕಾಳಿ ರಿವರ್ ಅಂತ ಕೂಡ ಕರೀತಾರ. ಓಕೆ, ಕಾಳಿ ಆಯ್ತು, ಗಂಗಾ ಆಯ್ತು, ಸೋನಿ ನದಿ ಆಯ್ತು. ಇನ್ನ ತಿಸ್ತಾ ಏನಂದ್ರೆ ಸ್ನೇಹಿತರೆ ಇದು ಹಿಮಾಲಯದ ಸಿಕ್ಕಿಂನಲ್ಲಿ ಏನಪ್ಪದ ಹುಟ್ಟುಕೋತದ. ಓಕೆ, ಏನು ತಿಸ್ತಾ ಅನ್ನೋದಲ್ಲ, ಇದು ಹಿಮಾಲಯದ ಸಿಕ್ಕಿಂ ಪ್ರದೇಶದಲ್ಲಿ ಹುಟ್ಟುಕೋತದ. ಇದು ಏನದಲ್ಲ ಬ್ರಹ್ಮಪುತ್ರ ನದಿಯ ಒಂದು ಉಪನದಿಯಾಗಿದೆ. ತಿಸ್ತಾ ಅನ್ನೋದಲ್ಲ ಬ್ರಹ್ಮಪುತ್ರ ನದಿಯ ಒಂದು ಉಪನದಿಯಾಗಿದೆ. ಇದು ಭಾರತ ಅತ್ಯಂತ ವೇಗದಲ್ಲಿ ಹರಿಯುವಂತ ನದಿ ಯಾವುದಪ್ಪ ಅಂದ್ರೆ ಬ್ರಹ್ಮಪುತ್ರ ನದಿ. ಇಲ್ಲ, ತಿಸ್ತಾ ನದಿನ ಭಾರತದಲ್ಲಿ ಅತ್ಯಂತ ವೇಗವಾಗಿ ಹರಿಯುವಂತ ನದಿ ಅಂತ ನನಗೆ ಅನ್ಸುತ್ತೆ. ಒಂದು ಕಂಪ್ಯೂಸ್ ಇದೆ, ಇದನ್ನು ನೋಡ್ಕೊಡ್ರಿ. ತಿಸ್ತಾನೋ ಬ್ರಹ್ಮಪುತ್ರ, ತಿಸ್ತಾನೆ ಭಾರತದಲ್ಲಿ ಅತ್ಯಂತ ವೇಗವಾಗಿ ಹರಿಯುವಂತ ನದಿ. ನಂತರ ಆಹಾರ ತ್ಯಾಜ್ಯ ಸೂಚ್ಯಂಕ ವರದಿ 2024 ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿತ್ತು. ಓಕೆ, ಇದನ್ನು ಬಿಡುಗಡೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ.
ಏನು ಇದನ್ನ ಬಿಡುಗಡೆ ಮಾಡಿದವರು ಯಾರು? ಆನ್ಸರ್ ಮಾಡಿ ನೋಡೋಣ. ಹುಷಾರು ಬೇರೆ ಇಲ್ಲ ಸ್ನೇಹಿತರೆ. ಇದು ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅನ್ನೋದಲ್ಲ, ಇದು ಬಿಡುಗಡೆ ಮಾಡಿತ್ತು. ಓಕೆ, ವಿಶ್ವಸಂಸ್ಥೆ ಪ್ರಕಾರ ಏನಪ್ಪಾ ಅಂದ್ರೆ ಪ್ರತಿ ದಿನನಿತ್ಯ ಏನಪ್ಪಾ ಅಂದ್ರೆ ಜಗತ್ತಿನಲ್ಲಿ ಏನಪ್ಪಾ ಅಂದ್ರೆ 1 ಬಿಲಿಯನ್ ಅಷ್ಟು ಏನಪ್ಪಾ ಅಂದ್ರೆ ಆಹಾರನ ಹಾಳಾಗ್ತದೆ ಅಂತ ಹೇಳ್ತಾರ. ಆಹಾರನೆಲ್ಲ ಹಾಳಾಗ್ತದೆ ಅಂತ ಹೇಳ್ತಾರ. ನೆಕ್ಸ್ಟ್ ನೋಡೋಣ. ನೋಡಿ ಸ್ನೇಹಿತರೆ, ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕ್ಲಾಸನ್ನು ಲೈಕ್ ಮಾಡಿರಿ ಮತ್ತು ಕ್ಲಾಸನ್ನು ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು, ಕ್ಲಾಸನ್ನು ಲೈಕ್ ಆಗಬೇಕು ಮತ್ತು ಕ್ಲಾಸನ್ನು ಶೇರ್ ಆಗಬೇಕು. ಓಕೆ, 14ನೇ ಪ್ರಶ್ನೆ ಏನಪ್ಪ ಅಂದರೆ ಕೆಳಗಿನಲ್ಲಿ ಯಾವುದು ಕ್ರಿಸ್ತಪೂರ್ವ 5ರಿಂದ 4ನೇ ಶತಮಾನದವರೆಗೆ ಸುಮಾರಾಗಿ ಬುದ್ಧನ ಬೋಧನೆಗಳನ್ನು ಸಂಕಲನವಾಗಿತ್ತು ಅಂತ ಯಾವುದು ಅಂತ ಕೇಳಿದ್ದಾರೆ. ಪಿಟಕ ಅಂತ ಕರಿತೀವಲ್ಲ, ಪಿಟಕ. ಮುಖ್ಯವಾಗಿ ಏನಪ್ಪ ಅಂದ್ರೆ 3 ಪಿಟಕಗಳು, ತ್ರಿಪಿಟಕಗಳು ಅಂತ ಕರಿತೀವಿ. ಅದರಲ್ಲಿ ಪಿಟಕ ಕೂಡ ಒಂದು. ಈ ಪಿಟಕ ಏನಂದ್ರೆ ಬುದ್ಧನ ಬೋಧನೆಗಳು ಇದರಲ್ಲಿ ಒಳಗೊಂಡಿವೆ. ಏನು ಪಿಟಕದಲ್ಲಿ ಬುದ್ಧನ ಬೋಧನೆ ಒಳಗೊಂಡಿವೆ. ಅವು ಬುದ್ಧನ ಬೋಧನೆಗಳಲ್ಲಿ ಅತ್ಯಂತ ಹಳೆಯದು ಪಿಟಕ ಏನದಲ್ಲ, ಹಳೆಯದಲ್ಲ, ಇದು ಹೊಸದು, ಅತ್ಯಂತ ಹೊಸದು ಯಾವ್ದಪ್ಪ ಅಂದ್ರೆ ಪಿಟಕ ಅಂತ ಹೇಳ್ಬೋದು, ಅಥವಾ ಟಿ ಪಿಟಕ ಅಂತ ಹೇಳ್ಬೋದು, ಅಥವಾ ತ್ರಿಪಿಟಕ ಅಂತ ಕೂಡ ಇದಕ್ಕೆ ಕರೀತಾರೆ, ಟಿ ಪಿಟಕ. ಬುದ್ಧ ಏನದಲ್ಲ, ಇದು ಬೌದ್ಧ ಧರ್ಮನ ಸ್ಥಾಪಕ ಅಂತ ಹೇಳ್ತಾರೆ. ಏನು ಬೌದ್ಧ ಧರ್ಮ ಸ್ಥಾಪಕ ಗೌತಮ್ ಬುದ್ಧ ಅಂತ ಕರೀತಾರೆ. ಓಕೆ, ಇವರು ಏನಪ್ಪಾ ಅಂದ್ರೆ ಶಕ್ಯ ಮುನಿಗೆ ಇವರ ಗುರು ಅಂತ ಹೇಳ್ಬೋದು, ಅಥವಾ ಇನ್ನೊಂದು ಶಕ್ಯ ಮುನಿ ಅಂತ ಕೂಡ ಕರೀತಾರೆ ಬುದ್ಧಗೆ. ಓಕೆ, ಬುದ್ಧ ಬದಲಾಗಿ ಏನಪ್ಪ ಅಂದ್ರೆ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಸ್ವಲ್ಪ ಅಕೌಂಟ್ ನೆಗಡಿ ತುಂಬಾ ಕಾಡ್ತಾ ಇದೆ. ಇದೊಂದು ಪ್ರಶ್ನೆ, ಕೆಳಗಿನಲ್ಲಿ ಯಾರು ಮೊಹಮ್ಮದ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅನ್ನು ಸ್ಥಾಪನೆ ಮಾಡಿದವರು ಅಂತ ಕೇಳಿದ್ದಾರೆ. ಯಾರು ಮೊಹಮ್ಮದ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಮಾಡಿ ನೋಡೋದಕ್ಕೆ. ಮೊಹಮ್ಮದ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಸರ್ ಸೈಯದ್ ಅಹಮದ್ ಖಾನ್ ಅವರು ಏನದಲ್ಲ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾರ. ಓಕೆ, ಇವರು ಸರ್ ಸೈಯದ್ ಅಹಮದ್ ಖಾನ್. ಅಲಿಗಢ್ ಯೂನಿವರ್ಸಿಟಿ ಕೂಡ ಇವರು ಸ್ಥಾಪನೆ ಮಾಡ್ತಾರೆ, ನೆನಪಿರ್ಲಿ. ಅಲಿಗಢ್ ಯೂನಿವರ್ಸಿಟಿ ಪ್ಲಸ್ ಯಾವ್ದು ಏನಪ್ಪ ಅಂದ್ರೆ ಸೈಂಟಿಫಿಕ್ ಸೊಸೈಟಿ ಅಂತ ಕರಿತೀವಿ. ಸೈಂಟಿಫಿಕ್ ಸೊಸೈಟಿ ಅಂತ ಕರಿತೀವಿ. ಈ ಅಡಿ ಏನಪ್ಪ ಅಂದ್ರೆ ಸರ್ ಸೈಯದ್ ಅಹಮದ್ ಖಾನ್ ಅವರು ಏನಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ಬೋದು. ಓಕೆ, ಅನಂತರ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಕೂಡ ಸ್ಥಾಪನೆ ಮಾಡ್ತಾರೆ. ಇದಕ್ಕೆ ಏನಪ್ಪ ಅಂದ್ರೆ ಅಲಿಗಢ್ ಯೂನಿವರ್ಸಿಟಿ ಅಂತ ಕೂಡ ಕರೀತಾರೆ. ಇದಕ್ಕೆ ಏನಪ್ಪ ಅಂದ್ರೆ ಅಲಿಗಢ್ ಯೂನಿವರ್ಸಿಟಿ ಅಂತ ಕೂಡ ಕರೀತಾರೆ, ನೆನಪಿರ್ಲಿ. ಮತ್ತೆ ಮೊಹಮ್ಮದ್ ಅಲಿ ಜಿನ್ನಾ ಇವರು ಏನಪ್ಪ ಅಂದ್ರೆ ಪಾಕಿಸ್ತಾನದ ಸ್ಥಾಪಕ ಅಂತ ಕೂಡ ಕರೀತಾರೆ, ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಲೀಗದ ಸ್ಥಾಪಕ ಅಂತ ಕೂಡ ಈ ಮೊಹಮ್ಮದ್ ಅಲಿ ಜಿನ್ನಾ ಅವರನ್ನು ಕರೀತಾರೆ. ಓಕೆ, ಅಂದ್ರೆ ನಂತರ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರನ್ನ ಇನ್ನು ಭಾರತದ ಫ್ರಂಟಿಯರ್ ಗಾಂಧಿ ಎಂದು ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರನ್ನ ಕರೆಯಲಾಗ್ತದ. ಓಕೆ, ಇದು ಮೊದಲ ಭಾರತದ ನಾಗರಿಕನಲ್ಲದೆ ಭಾರತದ ಮೊದಲ ನಾಗರಿಕನಲ್ಲದೆ ಭಾರತ ರತ್ನ ಪಡೆದಂತ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು. ಓಕೆ, ಯಾವಾಗ ಏನಪ್ಪ ಅಂದ್ರೆ 1987ರಲ್ಲಿ ಪಡೆದುಕೊಂಡಿದ್ರು. ಆಯ್ತಾ. 16 ಪ್ರಶ್ನೆ, 1290ರಿಂದ 1320ರವರೆಗೆ ದೆಹಲಿಯನ್ನು ಆಳಿದ ರಾಜವಂಶ ಯಾವುದು ಅಂತ ಕೇಳಿದ್ದಾರೆ. ಹೆಸರು ಮಾಡಿ ನೋಡೋದಕ್ಕೆ. 1290ರಿಂದ 1320 ತನಕ ಯಾರಪ್ಪ ಅಂದ್ರೆ ಖಿಲ್ಜಿ ಸಂತತಿಯನ್ನು ಆಳ್ತದ. ಖಿಲ್ಜಿ ಸಂತತಿ ಆಳ್ತದ. ನೋಡಿ, ತುಘಲಕ್ ಸಂತತಿ 1920ರಿಂದ 1414 ತನಕ ಆಳ್ತಾರ. ಓಕೆ, ಲೋಧಿ ಸಂತತಿ ಏನಪ್ಪ ಅಂದ್ರೆ 1451ರಿಂದ 1526 ತನಕ ಆಳ್ತಾರ. ಓಕೆ, ನಂತರ ಸಯ್ಯದ್ ಸಂತತಿ ಏನಪ್ಪ ಅಂದ್ರೆ ಸಯ್ಯದ್ ಸಂತತಿ ಸ್ನೇಹಿತರೆ ಸಯ್ಯದ್ ಸಂತತಿ ಯಾವಾಗ ಆಳ್ತಾರ ಅಂತ ನೋಡ್ಬೇಕು. ಸಯ್ಯದ್ ಸಂತತಿ 1414ರಿಂದ
1451 ತನಕ ಆಳ್ತಾರ ಸ್ನೇಹಿತರೆ. ಓಕೆ, ಇನ್ನು ಖಿಲ್ಜಿ ಸಂತತಿ 1290ರಿಂದ 1320. 1290ರಿಂದ 1320. ಓಕೆ, ನೋಡಿ ಮೊದಲಿಗೆ ಏನಪ್ಪ ಅಂದ್ರೆ ಮಮ್ಲಕ್ ಸಂತತಿ ಬರ್ತದ. ದಿಲ್ಲಿ ಸಂತತಿಯಲ್ಲಿ ಯಾವುದು ಮಮ್ಲಕ್? ಟೋಟಲ್ ಆಗಿ ದೆಹಲಿ ಸಂತತಿಯಲ್ಲಿ 5 ಸುಲ್ತಾನ್ಗಳು ಬರ್ತಾರ, 5 ಸಂತತಿಗಳು ಬರ್ತಾವ. ಮೊದಲಿಗೆ ಏನಪ್ಪ ಅಂದ್ರೆ ಮಾಮ್ಲಕ್ ಸಂತತಿ ಬರ್ತದ. ಮಾಮ್ಲಕ್ ಸಂತತಿ ಬರ್ತದ. ಮಾಮ್ಲಕ್ ಸಂತತಿ ಏನಪ್ಪ ಅಂದ್ರೆ 1206ರಿಂದ 1290 ತನಕ ಇವರು ಆಳ್ಕೆ ಮಾಡ್ತಾರ. ನಂತರ ಎರಡನೇದಾಗಿ ಏನಪ್ಪ ಅಂದ್ರೆ ಖಿಲ್ಜಿ ಸಂತತಿ ಬರ್ತದ. ಹೌದು, ಖಿಲ್ಜಿ ಸಂತತಿ ಬರ್ತದ. ಈ ಖಿಲ್ಜಿ ಸಂತತಿ ಏನಪ್ಪ ಅಂದ್ರೆ 1290ರಿಂದ 1320 ತನಕ ಇವರು ಆಳ್ಕೆ ಮಾಡ್ತಾರ. ಓಕೆ, ಸೈಯದ್ ರಾಜವಂಶ ಅಂತ ಸೈಯದ್ ಸಂತತಿ ಬರ್ತದ. ಸೈಯದ್ ಸಂತತಿ. ಈ ಸೈಯದ್ ಸಂತತಿ ಒಂದನೇದು ಏನಪ್ಪ ಅಂದ್ರೆ ಮಾಮ್ಲಕ್ಕ, ಎರಡನೇದು ಖಿಲ್ಜಿ, ಮೂರನೇದು ತುಗ್ಲಕ್ ಬರ್ತಾರಲ್ಲ, ಸೈಯದ್ ಬರಲ್ಲ. ಸೈಯದ್ 4ನೇದವ್ರು ಬರ್ತಾರ. ಓಕೆ, ಮೂರನೇದು ಯಾರು ಬರ್ತಾರಪ್ಪ ಅಂದ್ರೆ ತುಗ್ಲಕ್ ಸಂತತಿ ಬರ್ತದ. ತುಗ್ಲಕ್ ಸಂತತಿ ಬರ್ತದ. ಓಕೆ, ಅಂದ್ರೆ 4ನೇದು ಯಾವ್ದಪ್ಪ ಅಂದ್ರೆ ಸೈಯದ್ ಸಂತತಿ ಬರ್ತದ. ಸೈಯದ್ ಸಂತತಿ ಬರ್ತದ. ಇನ್ನ ಕೊನೆಯದಾಗಿ ಏನಪ್ಪ ಅಂದ್ರೆ ಲೋಧಿ ಸಂತತಿ ಬರ್ತದೆ. ಲೋಧಿ ಸಂತತಿ ಆದ ನಂತರನೇ ಏನಪ್ಪ ಅಂದ್ರೆ ಮುಘಲ್ ಸಾಮ್ರಾಜ್ಯ ಬರ್ತದೆ ಅಂತ ನಾವು ನೋಡ್ಬೋದು. ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಇರುವಂಥದ್ದು. ಇವರ ಸ್ಥಾಪಕರ ಬದಲಾಗಿ ಸ್ವಲ್ಪ ನೀವು ಹೋಮ್ವರ್ಕ್ ಮಾಡ್ಕೊಳ್ಳಿ. ಅದು ನಾನು ಹೇಳ್ಕೊತ ಕೂತ್ರೆ ಏನಪ್ಪ ಅಂದ್ರೆ ತುಂಬಾ ಲಾಂಗ್ ಆಗುತ್ತೆ, ಹಾಗಾಗಿ ನಾನು ಅದಷ್ಟು ಹೇಳ್ತಾ ಇಲ್ಲ, ನಾನು ಹೇಳ್ಬೋದು. ಓಕೆ, ಖಿಲ್ಜಿ ಸಂತತಿಯ ಸ್ಥಾಪಕರು ಯಾರಪ್ಪ ಅಂದ್ರೆ ಜಲಾಲುದ್ದೀನ್ ಫಿರೋಜ್ ಶಾ ಅಂತ ಹೇಳ್ಬೋದು. ಓಕೆ, ಅದೇ ಥರ ತುಘಲಕ್ ಸಂತತಿಯ ಸ್ಥಾಪಕ ಯಾರಪ್ಪ ಅಂದ್ರೆ ಗಿಯಾಸುದ್ದೀನ್ ತುಘಲಕ್ ಅಂತ ಹೇಳ್ಬೋದು. ಲೋಧಿ ಸಂತತಿಯ ಸ್ಥಾಪಕ ಯಾರಪ್ಪ ಅಂದ್ರೆ ಬಲಾಲುಲ್ ಲೋಧಿ ಅಂತ ಕರೀತಾರ. ಓಕೆ, ಅಂದ್ರೆ ಸೈಯದ್ ಸಂತತಿಯ ಸ್ಥಾಪಕ ಏನಪ್ಪ ಅಂದ್ರೆ ಖಿಜರ್ ಖಾನ್ ಅಂತ ಕರೀತಾರ. ಓಕೆ, ಮಾಮ್ಲಾ ಸಂತತಿಯ ಸ್ಥಾಪಕ ಯಾರಪ್ಪ ಅಂದ್ರೆ ಕುತುಬ್ದೀನ್ ಐಬಕ್ ಅಂತ ಕರಿತೇವೆ. ಓಕೆ, ಇವರೆಲ್ಲ ಕುತುಬ್ದೀನ್ ಮಾಮ್ಲಕ್ ಸಂತತಿ ಅಥವಾ ಗುಲಾಮ ಸಂತತಿ ಕೂಡ ಕರೀತಾರೆ. ಮಾಮಲಕ್ ಸಂತತಿ ಅಂದ್ರೇನು ಕೂಡ ಅಥವಾ ಗುಲಾಮ ಸಂತತಿ ಅಂತ ಕೂಡ ಕರೀತಾರ. ಓಕೆ, ಅದಕ್ಕೆ ಇವೆಲ್ಲ ಇಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ನಾನು ನಿಮ್ಗೆ ಹೇಳಿದ್ದೀನಿ. ನೆಕ್ಸ್ಟ್, ಯಾವ ಸಚಿವಾಲಯವು MyCGHS iOS ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು ಅಂತ ಕೇಳಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇದು ಸ್ಥಾಪನೆ ಮಾಡಿತ್ತು. ಓಕೆ, ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವಾಲಯ ಇದನ್ನ ಸ್ಥಾಪನೆ ಮಾಡಿತ್ತು. ಯಾಕೆ ಸ್ಥಾಪನೆ ಮಾಡಿದ್ರು, ಇದು ಯಾರು ಸ್ಥಾಪನೆ ಮಾಡಿದ್ರು, ಯಾವ ಸಚಿವಾಲಯ ಪ್ರಾರಂಭಿಸಿತು ಅಂತ ಕೇಳಿದ್ರೆ ಒಬ್ಬ IAS ಆಫೀಸರ್ ಆದಂತ ಯಾರಪ್ಪ ಅಂದ್ರೆ ಯಾರು ಪೂರ್ವ ಚಂದ್ರ ಅಂತ ಕರಿಬಹುದು. ಪೂರ್ವ ಚಂದ್ರ ಇವರು ಇದನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ಬೋದು. ಇವರು ಇದು ಯಾವ್ದಕ್ಕೆ ಮಾಡಿದ್ರಪ್ಪ ಅಂದ್ರೆ ಈ ಆರೋಗ್ಯ ಸೇವೆಯಲ್ಲಿರುವಂತ ಆರೋಗ್ಯ ಸೇವೆಗೆ ಸಂಬಂಧಪಟ್ಟಂತ ಈ ವಿಮೆಗಳು ಅಥವಾ ಈ ಸವಲತ್ತುಗಳು ಏನು ಬರ್ತಲ್ಲ ಅವನ್ನ ಏನಪ್ಪ ಅಂದ್ರೆ ತಂತ್ರಜ್ಞಾನವಾಗಿ ಏನಪ್ಪ ಅಂದ್ರೆ ನಿರ್ವಹಿಸಬೇಕು, ಅತಿ ವೇಗವಾಗಿ ನಿರ್ವಹಿಸಬೇಕು ಅನ್ನೋ ಒಂದು ಉದ್ದೇಶ ಮುಖಾಂತರ MyCGHS iOS ಅಪ್ಲಿಕೇಶನ್ ಅನ್ನ ಬಿಡುಗಡೆ ಮಾಡಿದೆ. ಒಂದನೇ 7 ಪಂಕ್ತಿ ಎರಡನೇ 7 ಪಂಕ್ತಿಯೊಂದಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ನೋಡಿ, ಬಂಗಾಳ ಏನದಲ್ಲ, ಬಂಗಾಳದಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಏನಪ್ಪಾ ಅಂದ್ರೆ ಬಂಗಾಳಿ ಪತ್ರಿಕೆಯನ್ನ ಸ್ಥಾಪನೆ ಮಾಡಿದ್ರು. ಸುರೇಂದ್ರ ಬ್ಯಾನರ್ಜಿ ಅವರು. ಓಕೆ, ಆನಂತರ ಭಾರತದ ಧ್ವನಿ ಅಂತೇಳಿ ದಾದಾಬಾಯಿ ನವರೋಜಿ ಅವರು ಸ್ಥಾಪನೆ ಮಾಡಿದ್ರು. ಅಂದ್ರೆ ನೋಡಿ, ಸಿ ಇದ್ರದ್ದು ಸರಿಯಾದ ಉತ್ತರ. ಸಿ ಇದ್ರದ್ದು ಸರಿಯಾದ ಉತ್ತರ. ನಂತರ 1862ರಲ್ಲಿ ಕುಶುಬ್ ಚಂದ್ರ ಸೇನ್ ಅವರು ಮಹಾರಾಷ್ಟ್ರಕ್ಕೆ ಭೇಟಿ ನೀಡಿದಾಗ ಜನರು ಒಬ್ಬ ದೇವರನ್ನು ನಂಬುವಂತೆ ಮತ್ತು ಒಬ್ಬನೇ ದೇವರನ್ನು ಪೂಜಿಸುವಂತೆ ಮಾಡುವ ಉದ್ದೇಶದಿಂದ ದಾದಾಬಾಯಿ ಪಾಂಡುರಂಗ್ ಮತ್ತು ಸಹೋದರ ಆತ್ಮಾರಾಮ್ ಪಾಂಡುರಂಗ ಜೊತೆ ಯಾವ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ.
ನೋಡಿ ಪ್ರಾರ್ಥನಾ ಸಮಾಜನ ಸ್ಥಾಪನೆ ಮಾಡಲಾಯಿತು. ಓಕೆ, ಪ್ರಾರ್ಥನಾ ಸಮಾಜ ಇತ್ತು. ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ಪ್ರಾರ್ಥನಾ ಸಮಾಜ. ನೋಡಿ ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜನ ಸ್ಥಾಪನೆ ಮಾಡ್ತಾರೆ. ಯಾರು? ಇದು ರಾಜ ರಾಮ್ ಮೋಹನ್ ರಾಯರು. ಓಕೆ, ಬ್ರಹ್ಮ ಸಮಾಜನ ಸ್ಥಾಪನೆ ಮಾಡ್ತಾರೆ. ಓಕೆ, ಅದೇ ರೀತಿ ಆರ್ಯ ಸಮಾಜನ ಏನಪ್ಪ ಅಂದರೆ ದಯಾನಂದ ಸರಸ್ವತಿ ಅವರು, ದಯಾನಂದ ಸರಸ್ವತಿ ಅವರು ಏನಪ್ಪ ಅಂದರೆ ಈ ಆರ್ಯ ಸಮಾಜನ ಸ್ಥಾಪನೆ ಮಾಡ್ತಾರೆ. ಓಕೆ, ಸತ್ಯಶೋಧಕ ಸಮಾಜ ಏನದಲ್ಲ, ಸತ್ಯಶೋಧಕ ಸಮಾಜ ಏನಪ್ಪ ಅಂದ್ರೆ ಜ್ಯೋತಿರಾವ್ ಫುಲೆ ಅವರು, ಸ್ಥಾಪನೆ ಮಾಡ್ತಾರೆ. ಓಕೆ, ಭಾರತ ಸಂವಿಧಾನ 4ನೇ ವೇಳಾಪಟ್ಟಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಭಾರತದ 4ನೇ ವೇಳಾಪಟ್ಟಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ? ರಾಜ್ಯ ವಿಧಾನ ಪರಿಷತ್ನ ಸ್ಥಾನಗಳ ಹಂಚಿಕೆ ಏನದಲ್ಲ, ಅದು ಏನಪ್ಪ ಅಂದ್ರೆ ಈ ವಿಧಿ 4ನೇ ವಿಧಿ ಸಂಬಂಧಪಟ್ಟಿದೆ. ಅದೇ ರೀತಿ ವಿಧಿ ಏನಪ್ಪ ಅಂದ್ರೆ 80 ಏನದಲ್ಲ ಸ್ನೇಹಿತರೆ, ರಾಜ್ಯಸಭೆಯ ಸೀಟುಗಳು ಏನಂತ ಕರಿತೇವೆ, ಅದು ನಾವು ಏನಪ್ಪ ಅಂದ್ರೆ ವಿಧಿ 80ರಲ್ಲಿ ನಮಗೆ ತಿಳಿಸ್ಕೊಡ್ತದ. ಓಕೆ ಸ್ನೇಹಿತರೆ, ಇದು ಕಂಪ್ಲೀಟ್ ಏನಪ್ಪ ಅಂದ್ರೆ ಕ್ವಶನ್ ಪೇಪರ್ನ ಮುಗೀತು. ಕಂಪ್ಲೀಟ್ ಕ್ವಶನ್ ಪೇಪರ್ ನಾನು ಇಲ್ಲಿ ಮುಗಿಸಿದ್ದೇನೆ. ನೋಡಿ ಫ್ರೆಂಡ್ಸ್, ನಿಮ್ಗೆ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಏನಪ್ಪ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಕ್ಲಾಸನ್ನು ಲೈಕ್ ಮಾಡಿರಿ, ಕ್ಲಾಸನ್ನು ಶೇರ್ ಮಾಡಿರಿ. ಓಕೆ, ಅದರಂತೆ ನೆಕ್ಸ್ಟ್ ಏನಪ್ಪ ಅಂದರೆ ನಿಮಗೆ ಯಾವ ರೀತಿ ಏನಪ್ಪ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಬೇಕನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕಿಂತ ಮುಂಚೆ ತಮ್ಮ ಜೊತೆ ಇನ್ನೊಂದು ಸರ್ ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್, ಪ್ಲೀಸ್ ಕ್ಲಾಸನ್ನು ಲೈಕ್ ಮಾಡಿರಿ, ಕ್ಲಾಸನ್ನು ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ತಮಗೆಲ್ಲರಿಗೂ ನಮಸ್ಕಾರ.